ನಮಸ್ಕಾರ ವೀಕ್ಷಕರೇ, ಮುಕ್ತವಾಹಿನಿಯನ್ನು ಯಾರೆಲ್ಲ ನೋಡ್ತಿದ್ರಿ ಎಲ್ರಿಗೂ ಅನ್ವೇಷಣ್. ಇದು ಪ್ರತಿಭೆಗಳ ಅನಾವರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಆಕಾಶ್ ಶಬರ್. ಪ್ರತಿಭೆಗಳ ಅನಾವರಣ ಈ ವೇದಿಕೆಯಲ್ಲಿ ಆಗ್ತಾ ಉಂಟು. ಸಾಕಷ್ಟು ಜನ ಕಲಾವಿದರು ಇಲ್ಲಿ ಬಂದು ಹೋಗಿದ್ದಾರೆ. ಅದರ ಜೊತೆಗೆ ಅವರ ಕಲಾ ಜೀವನದಲ್ಲಿ ಅವರು ಸಾಧಿಸಿದಂತಹ ಒಂದಷ್ಟು ವೇದಿಕೆಗಳಾಗಿರ್ಬೋದು, ಒಂದಷ್ಟು ಪ್ರಶಸ್ತಿಗಳಾಗಿರ್ಬೋದು, ಒಂದಷ್ಟು ನೆನಪುಗಳು, ಅದು ಕಹಿ ಇರಲಿ, ಅದು ಸಿಹಿ ಇರಲಿ, ಅದು ಕಷ್ಟದ್ದಾಗಿರಲಿ, ಸುಖದ್ದಾಗಿರಲಿ, ಎಲ್ಲವನ್ನು ಇದು ವೇದಿಕೆ ಮುಂದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದರ ಜೊತೆಗೆ ಅವರ ಕನಸುಗಳು ಮುಂದೆ ಏನು, ಹಿಂದೆ ಏನಾಗಬೇಕಂತ ಇದ್ರು ಅದೆಲ್ಲದರ ಬಗ್ಗೆ ಚರ್ಚೆ ನಡೀತದೆ. ಕೇವಲ ಅವರೊಬ್ಬರು ಖಾಲಿ ಅವರ ಟ್ಯಾಲೆಂಟ್ ಏನು ಅದರ ಬಗ್ಗೆ ಮಾತ್ರ ಚರ್ಚೆ ಅಲ್ಲ, ಅದನ್ನು ಹೊರತುಪಡಿಸಿ ಕಲಾವಿದರು ಹೇಗಿರ್ತಾರೆ ಅದರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಉಂಟು. ಇವತ್ತು ನನ್ನ ಜೊತೆ ಮಲೆನಾಡ ತಪ್ಪಲಿನಿಂದ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮಲೆನಾಡ ತಪ್ಪಲಿನಿಂದ ಕೃಷ್ಣನ ನಗರಿ ಉಡುಪಿಗೆ ಬಂದಿದ್ದಾರೆ. ಹಾಗಾಗಿ ಮಲೆನಾಡ ತಪ್ಪಲಿಗೂ ಉಡುಪಿಗೂ ಬಹಳ ನೆಂಟು. ಅದರ ಜೊತೆಗೆ ಕೆ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದೆ. ಬಹುಶಃ ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಆಳ್ವಾಸ್ ಅನ್ನುವಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಾಕಷ್ಟು ಜನ ಕಲಾವಿದರು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ಸೆಕೆಂಡ್ PUC ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಈಗಾಗಲೇ 100 ವೇದಿಕೆಗಳಲ್ಲಿ ಪ್ರದರ್ಶನಗಳನ್ನು ಕೊಟ್ಟಾಗಿದೆ, ಇನ್ನು 100 ವೇದಿಕೆಗಳಲ್ಲಿ ಕೊಡಲಿಕ್ಕಿದ್ದಾರೆ. ಮಲೆನಾಡ ತಪ್ಪಲಿನಿಂದ ಆಗಮಿಸಿದಂತಹ ಶ್ರೀರಕ್ಷಾ ಭಟ್ ಅವರ ಜೊತೆ ಇದ್ದಾರೆ. ಶ್ರೀರಕ್ಷಾ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಂಡರ್ಫುಲ್. ಮಲೆನಾಡಿಂದ ಎಲ್ಲಿ ಬಂದಿದ್ದೀರಿ? ಇಲ್ಲಿ ಸೆಕೆ ಜಾಸ್ತಿ, ನಿಮ್ಮಲ್ಲಿ ಸ್ವಲ್ಪ ಥಂಡಿ ಜಾಸ್ತಿ ಅಲ್ವಾ? ಎಷ್ಟು ಖುಷಿ ಆಗ್ತಾ ಉಂಟು ಉಡುಪಿಗೆ ಬರಲಿಕ್ಕೆ? ತುಂಬ ಖುಷಿ ಆಗ್ತಾ ಇದೆ. ನಾನು ಇಲ್ಲಿಗೆ ಬರ್ತಾ ಇರ್ತೇನೆ ಆಗಾಗ, ಯಕ್ಷಗಾನ ನೋಡ್ಲಿಕ್ಕೋ ಅಥವಾ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇಲ್ಲೇ ಇದೆ, ಬರ್ತಾ ಇರ್ತೇನೆ. ಹಾಗಾಗಿ ಈ ವಾತಾವರಣ ನಂಗೆ ಹೊಸದೇನಲ್ಲ. ಹಾಗಾಗಿ ಅಂದ್ರೆ ತುಂಬಾ ಸೆಕೆ ಆಗುದು ಅದೆಲ್ಲ ಸೇರಿಲ್ಲ. ಹೇಗೆ ನಾರ್ಮಲ್ ನೀವು ಇರ್ತೀರಿ ಹಾಗೆ ಇರ್ತೀರ ಅಂತ. ವಂಡರ್ಫುಲ್. ಶ್ರೀರಕ್ಷಾ ಅವರೇ, ಎಲ್ಲರ ಬಾಲ್ಯ, ನಾವೆಷ್ಟೇ ದೊಡ್ಡದಾದ್ರೂ ನಮ್ಗೆ ಬಾಲ್ಯ ಎಲ್ಲ ಯಾವತ್ತೂ ನೆನಪು ಬರ್ತಿರ್ತಾರೆ. ನಾವು ಆಟ ಆಡಿದಂಥ ಪ್ಲೇಸ್ಗಳಾಗಿರ್ಬೋದು, ನಾವು ಬೆಳೆದಂಥ ವಾತಾವರಣ, ನಮ್ಮ ಮನೆಯವರು, ಅದೆಲ್ಲ ನಮ್ಗೆ ಯಾವತ್ತೂ ನೆನಪು ಬರ್ತಾ ಇರ್ತದೆ. ನೀವು ಹುಟ್ಟಿ ಬೆಳೆದಂತಹ ವಾತಾವರಣ ಹೇಗಿತ್ತು? ಎಲ್ಲಿ ಹುಟ್ಟಿದ್ರಿ ಆ್ಯಂಡ್ ಬಾಲ್ಯವನ್ನು ಎಷ್ಟು ಸೊಗಸಾಗಿ ಕಳೆದ್ರಿ? ನಾನು ನನ್ನ ಅಮ್ಮನ ತವರು ಮನೆಯಾದಂತಹ ಮಂಗಳೂರಿನಲ್ಲಿ ನಾನು ಹುಟ್ಟಿದೆ. ನಂತರ ನಮ್ಮ ಊರಾದಂತಹ ಹಳುವಳ್ಳಿ ಗ್ರಾಮ, ಅಲ್ಲಿ ನಾನು ಹಚ್ಚ ಹಸಿರಾದಂತಹ ಬೆಟ್ಟ ಗುಡ್ಡಗಳ ನಡುವೆ ಬೆಳೆದೆ. ನಂತರ ನನ್ನ ಬಾಲ್ಯ ಶಾಲೆಯನ್ನೆಲ್ಲ ನಮ್ಮ ಊರಿನಲ್ಲೇ ಹಳುವಳ್ಳಿಯಲ್ಲೇ ಮುಗಿಸಿ ಪ್ರಾಥಮಿಕ ಅಭ್ಯಾಸವನ್ನು ಅಲ್ಲೇ ಮುಗಿಸಿದೆ. ನಂತರ 5ನೇ ತರಗತಿಯಿಂದ ನಾನು ನಮ್ಮ ಊರಿನಿಂದ 20 ಕಿಲೋಮೀಟರ್ ದೂರ ಇರುವಂತಹ ಬಸ್ರಿಕಟ್ಟೆ ಎಂಬ ಸದ್ಗುರು ಶಾಲೆಯಲ್ಲಿ ನಾನು ಕಲಿತೆ. ಆ ಶಾಲೆಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಯಕ್ಷಗಾನಕ್ಕಂತೇಳಿ. ಎಲ್ಲ ಆಕ್ಟಿವಿಟೀಸಿಗೆ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಟೀಚರ್ಸ್, ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಲ್ಲದಕ್ಕೂ ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಇಟ್ಕೊಂಡು ಅದರ್ ಆಕ್ಟಿವಿಟೀಸ್ ಕೂಡ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಅದರ್ ಆಕ್ಟಿವಿಟೀಸಲ್ಲಿ ನಾವು ಇದ್ದರೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಕಡೆ ಎಲ್ಲ ಪ್ರೋಗ್ರಾಮ್ ಕೊಟ್ಟು ಶಾಲೆಗೆ ಸಹ ಹೋಗಿ ಎಲ್ಲ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನನ್ನ ಬಾಲ್ಯ ಜೀವನವನ್ನು ಕಳೆದೆ. ವಂಡರ್ಫುಲ್. ಇವಾಗ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ಮೊದಲು ಬಾಲ್ಯದಲ್ಲಿ ಇದ್ದವ್ರು ನಿಮ್ಮ ಜೊತೆ? ಇದ್ದಾರೆ, ಇವಾಗಲೂ ಇದ್ದಾರೆ. ಆದ್ರೆ ಬೇರೆ ಇಲ್ಲೇ ಓದ್ತಾ ಇದ್ದಾರೆ. ಉಡುಪಿಯಲ್ಲಿ ಓದ್ತಾ ಇದ್ದಾರೆ. ಫ್ಯಾಂಟಾಸ್ಟಿಕ್. ನೋಡಿ, ನಾನು ಆಗ್ಲೇ ಹೇಳಿದೆ ನಮ್ಗೆ ನಿಮ್ಗೆ ಏನೋ ನಂಟುಂಟು. ನಿಮ್ಗೆ ಉಡುಪಿಯಲ್ಲೇ ಒಂದಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಹೌದೌದು, ವೆರಿ ನೈಸ್. ನೀವು ಮಂಗಳೂರಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ನಿಮ್ಮದೇ ಗ್ರಾಮದಲ್ಲಿ ನೀವು ಬೆಳೆಯುವಂತಾಯ್ತು. ಆದ್ರೆ ಮತ್ತೆ ಪುನಃ ಇವತ್ತು ಉಡುಪಿಗೆ ಬರುವಂತಾಯ್ತು. ಇದೊಂಥರ ಚೈನ್ ಸಿಸ್ಟಮ್. ನೋಡಿ, ನಾವೆಲ್ಲ ಹೋಗ್ತೇವೆ, ಅಲ್ಲಿಗೆ ನಾವು ಬರ್ತೇವೆ ಒಂದಲ್ಲ ಒಂದು ದಿನ. ಫ್ಯಾಂಟಾಸ್ಟಿಕ್. ಅವರು ಬಾಲ್ಯವನ್ನು ಬಹಳ ಸೊಗಸಾಗಿ ಕಳೆದಿದ್ದಾರಂತೆ. ಅದರ ಜೊತೆಗೆ ಇನ್ನೊಬ್ರು ಕರೆ ಮಾಡಿದ್ದಾರೆ, ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳಿ. ಅವರಿಗೆ ಮಾತಾಡುವ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನನ್ನ ಜೊತೆ ಶ್ರೀರಕ್ಷಾ ಭಟ್ ಇದ್ದಾರೆ, ಬಹಳ ಒಳ್ಳೆಯ ಯಕ್ಷಗಾನ ಕಲಾವಿದೆ. ಏನು ಹೇಳಬೇಕು ಅಂತ ಬಯಸ್ತೀರಿ ಅವ್ರ ಬಗ್ಗೆ? ಹೌದು, ನಾನು ಅವರದ್ದು ಇದು ಚಿಗುರು ಪತ್ರಿಕೆಯಲ್ಲಿ ಲೇಖನ ನೋಡಿದ್ದೆ. ಈಗ ಯಾರಂತ ಗೊತ್ತಾಯ್ತಾ ಕೇಳಿ ಅವ್ರ ಹತ್ರ? ಈಗ ಯಾರಂತ ಹೇಳ್ಬೇಕಂತೆ? ಇಲ್ಲ, ಗೊತ್ತಾಗ್ಲಿಲ್ಲ ಅಂತೆ. ನಿಮ್ಮ ಒಂದು ಆರ್ಟಿಕಲ್ ಕೇಳಿ ಮತ್ತೆ ಬರೆದು ಪೇಪರ್ ಅಲ್ಲಿ ಹಾಕಿದೆ, ನೆನಪಿದೆಯಾ? ನೆನಪಿದೆ. ಯಾರು ಹೇಳಿ ನೋಡ? ಸತೀಶ್ ಶೆಟ್ಟಿ. ಎಸ್. ಸರ್ ನಮಸ್ತೆ. ನಮಸ್ತೆ. ಈ ಹಳುವಳ್ಳಿ ನಮ್ಮ ಕೇರ್ಕಾಡಿ ಹತ್ರ ಬರುತ್ತಲ್ಲ, ಆ ಹಳುವಳ್ಳಿನ? ಅಲ್ಲ, ಅದು ಚಿಕ್ಕಮಗಳೂರು ಹೊರನಾಡ್ ಹತ್ರ ಬರುವಂತ ಹಳುವಳ್ಳಿ. ಹಳುವಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಬರುತ್ತಲ್ಲ, ನಮ್ಗೆ ಬಹಳ ಒಂಥರ ಶಾಕ್ ಆಯ್ತು. ಅದು ಸಹ ನನಗೆ ಪರಿಚಯ ಇಲ್ಲದವರು ಯಾರಂತ ನೋಡಿ. ಹೌದು, ನಮ್ಮ ಹತ್ರ ಮನೆಯಲ್ಲಿರುವವರು ನಮಗೆ ಪರಿಚಯ ಇಲ್ಲದಾಗ ಆಗ್ತದಲ್ಲ ಹಾಗಿದ್ರೆ. ಹೌದೌದು, ನಾನು ಅದು ಹಳುವಳ್ಳಿ ಶಬ್ದ ಬಂತಲ್ಲ ನನ್ ಕಿವಿ ಒಂದ್ಸಲ ನೆಟ್ಟಗಾಯ್ತು. ಇಲ್ಲ, ಇದು ಬೇರೆ ಹಳುವಳ್ಳಿ.
ನಿಮ್ದು ಬೇರೆ ಅಲ್ಲಿದ್ದು ಬೇರೆ. ಈಗ ಮಗು ಒಳ್ಳೆ ಒಂಥರ ಟ್ಯಾಲೆಂಟೆಡ್, ಪ್ರತಿಭೆಯಲ್ಲಿ ಎರಡು ಮಾತಿಲ್ಲ. ಯಾವುದು ಒಂದು ಜೀವನದಲ್ಲಿ ಕೆಲವೊಂದ್ಸಲ ಕೈ ಘಟನೆಗಳೆಲ್ಲ ನಡೀತವೆ, 100% ಅದನ್ನು ಶ್ರೀರಕ್ಷ ಅದನ್ನ ನೀನು ಮನ್ಸಲ್ಲಿ ಹಾಕೊಳ್ಬಾರ್ದು. ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಇವಾಗ ನಮ್ಮ ಇವರು ಸಂದರ್ಶನ ಮಾಡ್ತಾ ಇರ್ತಾರಲ್ಲ, ಅವರು ಈ ಫೀಲ್ಡ್ ಬರ್ಬೇಕಾದ್ರು ಅವ್ರು ತುಂಬಾ ಹಿಂದೆ ಜೀವನದಲ್ಲೆಲ್ಲ ಕಷ್ಟಪಟ್ಟಿರ್ತಾರೆ. ಆದ್ರೆ ನಾವ್ ಮಾತಾಡುವಾಗ ಯಾರಿಗೂ ನಮ್ಮ ಕಷ್ಟ ಏನಂತ ಕಾಣುವುದಿಲ್ಲ. ಎನಿ ಪಾಸಿಟಿವ್, ಗೊತ್ತಾಯ್ತಾ? ಸರಿ ಸರ್. ಹಲೋ, ನಿಮ್ಗೆ ಮತ್ತೆ ಇದು ಯಕ್ಷಗಾನದಲ್ಲಿ ಹೇಗೆ ಆಸಕ್ತಿ ಬಂತು ಪುಟ್ಟ? ನನ್ನ ಅಮ್ಮ ಯಕ್ಷಗಾನ ಕಲಾವಿದೆ. ಅಮ್ಮ ಮಂಗಳೂರಿನಿಂದ ಇಲ್ಲಿ ಮದುವೆ ಆಗಿ ಈ ಹಳ್ಳಿ ಪ್ರದೇಶಕ್ಕೆ ಬಂದು ಅಲ್ಲಿ ಯಕ್ಷಗಾನ ಗೊತ್ತಿಲ್ಲದೆ ಇರುವಂತಹ ಮಕ್ಕಳಿಗೆಲ್ಲ ಯಕ್ಷಗಾನವನ್ನು ಹೇಳಿಕೊಟ್ಟು, ಅದು ಹಿಮ್ಮೇಳ ತರಬೇತಿ ಏನೂ ಇಲ್ಲದೆ ಖಾಲಿ ಬಾಯಿ ತಾಳದಲ್ಲಿ ಕಲಿಸಿ ಯಕ್ಷಗಾನ ಹೇಳಿಕೊಡ್ತಾ ಇದ್ರು. ನಾನು ಅಮ್ಮನೊಟ್ಟಿಗೆ ಚಿಕ್ಕಲ್ಲಿರುವಾಗ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಸುಮ್ಮನೆ ಬದಿಯಲ್ಲಿ ಕುತ್ಕೊಂಡು ಹೀಗೆ ನೋಡಿ ನೋಡಿಯೇ ಕಲಿತು 4 ವರ್ಷದಲ್ಲಿ ರಂಗ ಪ್ರವೇಶ ಮಾಡಿದೆ. ಅಮ್ಮನ ಹತ್ರ ಹಠ ಮಾಡಿ, ಅದು ಕೂಡ ನಂಗೆ ವೇಷ ಮಾಡ್ಬೇಕಂತ ಹೇಳಿ ಮತ್ತೆ 4 ವರ್ಷದಿಂದ ನಾನು ರಂಗ ಪ್ರವೇಶ ಮಾಡಿದ್ದೆ. ಖುಷಿಯ ವಿಚಾರ ಏನಂತ ಹೇಳಿದ್ರೆ, ನೀನು ಸ್ವಲ್ಪ ನಿನ್ನ ಡೀಟೇಲ್ಸ್ ಅನ್ನು ಕೊಟ್ರೆ ನಾನು ವೆಬ್ಸೈಟ್ ನಲ್ಲಿ ಹಾಕ್ತೀನಿ. ನಾನು ಸ್ವಲ್ಪ ಡೀಟೇಲ್ಸ್ ಬೇಕು. ಇವಾಗ ಎಲ್ಲ ಪ್ರೋಗ್ರಾಮ್ ನೋಡ್ತೀನಿ ಇವಾಗ ಮುಖ್ಯವಾಹಿನಿದು. ಅವಾಗ ನೀನು ನಿನ್ನಾದ ಘಟನೆಗಳನ್ನೆಲ್ಲ ಹೇಳ್ತಾ ಇರು, ನೋವುಗಳನ್ನ ಇಲ್ಲೇ ಹಂಚಿಕೊಂಡು ಬಿಡು, ಮನಸ್ಸನ್ನ ಹಗುರ ಮಾಡು. ಅದನ್ನ ನೋಡ್ಕೊಂಡು ನಾನು ಲೇಖನ ಬರೀತೇನೆ. ನಿನ್ಗೆ ಶುಭವಾಗಲಿ. ಧನ್ಯವಾದಗಳು ಸತೀಶ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಲೇಖನ ಒಬ್ಬ ಕಲಾವಿದನ ಮೇಲೆ ಬರೆಯುವುದು ನಮಗೂ ಒಂದು ಖುಷಿ ವಿಷಯ. ಹಾಗಾಗಿ ಲೇಖನ ಬರೆಯುವುದಕ್ಕೆ ಪರವಾಗಿಲ್ಲ, ಕರೆಕ್ಟ್ ಆಗಿರುವಂಥ ಡೀಟೇಲ್ಸನ್ನು ಅವ್ರ ಕಡೆಗೆ ಯಾವಾಗಾದರೂ ಕೊಡ್ತಾರೆ. 100% ಸತೀಶ್ ಅವರೇ, ತುಂಬ ಧನ್ಯವಾದಗಳು. ಅದಕ್ಕೆ ನಾನು ಕೇಳಬೇಕಾಗಿದ್ದಂತಹ ಒಂದು ಕ್ವಶನನ್ನು ಅವರೇ ಕೇಳಿದರು. ಆದರೆ ನನಗೆ ಅದರಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, 4ನೇ ವಯಸ್ಸಿಗೆ ಸೀದಾ ಹೋಗಿ ರಂಗಸ್ಥಳಕ್ಕೆ ಹತ್ತಿದ್ರಂತೆ. ನಾವೆಲ್ಲ 4ನೇ ವಯಸ್ಸಿಗೆ ಎಂತ ಮಾಡ್ತಿದ್ದೇವೆ ಅಂತ ಈಗ ಆಲೋಚನೆ ಮಾಡಿದರೆ ಒಂದ್ಸಲ ನನಗೆ ಗೊತ್ತಿಲ್ಲ. ಬಟ್ 4ನೇ ವಯಸ್ಸಿಗೆ ಯಕ್ಷಗಾನದ ರಂಗಸ್ಥಳ ಹತ್ತೋದು ಇದು ಅಷ್ಟು ಸುಲಭದ ಮಾತಲ್ಲ ಅಂತ ಅನ್ಕೊಳ್ತೀನಿ. ಹೇಗೆ ಸಾಧ್ಯ ಆಯ್ತಿದೆ? ಅದು ನನ್ನ ಅಮ್ಮನೇ ನನಗೆಲ್ಲ ಪ್ರೇರಣೆ. ಅಮ್ಮ ಹೇಳಿಕೊಡುವಾಗ ನಂಗೆ ಎಂತ ಅಂತ ಸಹ ಗೊತ್ತಿಲ್ಲ ಯಕ್ಷಗಾನ ಅಂತ ಹೇಳಿದ್ರೆ. ಅದು ಅಮ್ಮನ ರಕ್ತದಿಂದಲೇ ಬಂದದ್ದು. ಅಮ್ಮನ ತಂದೆ ಕೂಡ ಭಾಗವತರಾಗಿದ್ರಂತೆ. ಮತ್ತೆ ನನ್ನ ಅಪ್ಪನ ಫ್ಯಾಮಿಲಿಯಲ್ಲಿ ಕೂಡ ವೇಷ ಮಾಡ್ತಾರೆ ಎಲ್ಲ. ಅಪ್ಪ ಕೂಡ ವೇಷ ಮಾಡ್ತಿದ್ರು ಮೊದಲು. ಹಾಗೆ ಅವರದೆಲ್ಲ ರಕ್ತದಿಂದನೇ ಬಂದದಂತ ನಾನು ಹೇಳ್ಬೋದು. ಹಾಗೆ ನಂಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಎಲ್ಲ ನಾನೊಂದು 2 ಸಲ ವೇಷ ನೋಡಿದ್ದೆ ಅಲ್ಲ, ಪ್ರಸಂಗ ಎಲ್ಲ. ಹಾಗೆ ಯಕ್ಷಗಾನ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ. ಹೋಗಿ ಒಂದು ವೇಷ ಮಾಡಿದ್ರೆ ಆಯ್ತು ಅಂತ ಸಭೆಯಲ್ಲಿ ಅಂತ ಹೇಳಿ ಒಮ್ಮೆ ಫಸ್ಟಿಗೆ ವೇಷ ಕಟ್ಟಿ ಒಮ್ಮೆ ಹಠ ಮಾಡಿದೆ. ಒಂದು ದಿನ ವೇಷ ನಮ್ಮ ಊರಿನ ಹತ್ರದೊಂದು ಯಕ್ಷಗಾನ ಇತ್ತು. ಆಗ ನಮ್ಗೆ ಹಿಮ್ಮೇಳ ತರಬೇತಿ ಇಲ್ಲ. ಅವತ್ತು ಬರ್ತಾರಲ್ವಾ ಹಿಮ್ಮೇಳದವರು, ಅವತ್ತು ಬೆಳಿಗ್ಗೆ ನಮ್ಗೆ ಪ್ರಾಕ್ಟೀಸ್ ಕೊಟ್ಟು ಸಾಯಂಕಾಲ ಯಕ್ಷಗಾನ ಮಾಡುವಂತ ಇತ್ತು. ಬೆಳಿಗ್ಗೆ ಪ್ರಾಕ್ಟೀಸ್ ಆಗುವಾಗ ನಾನು ಅಮ್ಮನ ಹತ್ರ ಹಠ ಮಾಡಿದ್ದೆ, ನಾನು ವೇಷ ಮಾಡ್ತೇನೆ ಇವತ್ತು, ನಾನು ವೇಷ ಮಾಡ್ತೇನೆ ಅಂತ. ಅಂಗನವಾಡಿ ಮುಗಿಸಿ ಬಂದು ಪ್ರಾಕ್ಟೀಸ್ ಆಗುವಾಗ ನಾನು ವೇಷ ಮಾಡ್ತೇನೆ ಅಂತ ಹಠ ಮಾಡಿದ್ದೆ. ಅಮ್ಮ ಬೇಡ, ನೀನು ಇನ್ನೂ ಚಿಕ್ಕವಳು, ಮಾಡಬೇಡ ಅಂತ ಹೇಳಿ ನಂಗೆ ಜೋರ್ ಮಾಡ್ತಿದ್ರು. ಆಗ ನಮ್ಗೆ ಚಂಡೆಯವರಾಗಿ ಮತ್ತೆ ಕಲಿಸ್ಲಿಕ್ಕೆ ದಿನಕರ ಪಚ್ಚನಾಡಿ ಮತ್ತೆ ಕೋಳಿಯೂರ್ ಭಾಸ್ಕರ, ಶರತ್ ಕುಮಾರ್ ಕದ್ರಿ ಅವರೆಲ್ಲ ಬರ್ತಿದ್ರು. ಅವ್ರು ಹೇಳಿದ್ರು, ಸುಮ್ಮನೆ ಯಾಕೆ ನೋಡುವ ಹೇಗೆ ಮಾಡ್ತಾಳೆ ಅಂತ ಹೇಳಿ ಮಾಡ್ಲಿಕ್ಕೆ ಹೇಳಿದ್ರು ನನ್ನ ಹತ್ರ. ನಾನು ಅವ್ರು ಜಂಡೆ ಬಿಟ್ಟುವಾಗ ನಾನು ಮಾಡಿದೆ. ಅದ್ ನನ್ನ ತಾಳಕ್ಕೆಲ್ಲ ಸೇರಿತ್ತು 4 ವರ್ಷ ಇರುವಾಗಲೇ. ಮತ್ತೆ ಆಯ್ತು, ಚಂದ ಮಾಡ್ತಾಳಲ್ಲ, ಮಾಡ್ಲಿ ಅಂತ. ಮತ್ತೆ ಅವ್ರ ಡ್ರೆಸ್ಸಿಗೆ ನಾವು ಹೇಳಿರ್ತೇವೆ ಇಷ್ಟೇ ಪ್ರಸಂಗಕ್ಕೆ ಇಷ್ಟೇ ಅಂತ, ಅವ್ರು ಇಷ್ಟೇ ತರ್ತಾರಲ್ಲ, ಮತ್ತೆ ಎಂತ ಮಾಡುದು. ಮತ್ತೆ ಅದ್ರಲ್ಲಿ ಅಡ್ಜಸ್ಟ್ ಮಾಡಿ ನಂಗೆ ತುರಾಯಿ ಕಟ್ಟಿ ಒಂದು ವೇಷಕ್ಕೆ ಕಳಿಸಿದ್ರು. ಅವತ್ತು ಫಸ್ಟ್ ಟೈಮ್ ನಾನು 4 ವರ್ಷ ಇರುವಾಗ ಒಂದು ಮಹಿಷಾವಧಿಯಲ್ಲಿ ದೇವೇಂದ್ರ ಬಲವಾಗಿ ರಂಗ ಪ್ರವೇಶ ಮಾಡಿದ್ದೆ. ನಂಗೆ ಈಗ ಒಂದು ಎಕ್ಸೈಟ್ಮೆಂಟ್ ಏನಂದ್ರೆ, ಆಗ ನಿಮ್ಮದು ಪರ್ಫಾರ್ಮೆನ್ಸ್ ಆದ್ಮೇಲೆ ತಾಯಿ ಏನಾದರೂ ಹೇಳಿದ್ದೇನಾದ್ರೂ ನೆನಪುಂಟೆ? ಈಗ ಏನಾದರೂ ಒಳ್ಳೆ ಮಾಡಿದ್ದಿ ಅಥವಾ ಏನಾದರೂ ನಿಮ್ಮನ್ನು ಪ್ರಶಂಸಿಸಿದ್ದು ಅಥವಾ ಸರಿ ಆಗ್ಲಿಲ್ಲ ಇದು ಮಾಡಿದಂತ ಏನಾದರೂ ಹೇಳಿದ್ದು ನೆನಪುಂಟಾ? ಇಲ್ಲ, ಅಮ್ಮ ಎಂತ ಹೇಳಿಲ್ಲ. ಅಮ್ಮನಿಗೆ ಖುಷಿ ಆಯ್ತು. ನಂಗೆ ಗೊತ್ತಿಲ್ಲ ನೀನ್ ಇಷ್ಟು ಕಲ್ತದ್ದು, ನಾನು ಬೇರೆಯವ್ರಿಗೆ ಕಲಿಸುವಾಗ ನೀನು ನೋಡಿ ಕಲ್ತದ್ದು ನಂಗೆ ತುಂಬಾ ಖುಷಿ ಆಗಿದೆ ಅಂತ ಅಮ್ಮ ಹೇಳಿದ್ರು. ವಂಡರ್ಫುಲ್. ಈ ಜರ್ನಿ ಬಹಳ ಸೊಗಸಾಗಿದೆ. ಒಬ್ಬರು ಕರೆ ಮಾಡಿದ್ದಾರೆ, ಮಾತಾಡಬೇಕು ಅಂತ ಹೇಳಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಆಕಾಶ್. ನಮಸ್ತೆ, ನಾನು ಕಿರಣ್ ಮಾತಾಡುದು. ಕಿರಣ್ ಅವರೇ ನಮಸ್ತೆ. ಕಿರಣ್ ಅವರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ವಾ? ಅಲ್ವಾ ಕಿರಣ್ ಅವರು ನನ್ನ ಕಾರ್ಯಕ್ರಮಕ್ಕೆ ಇಲ್ಲೇ ಬಂದು ಕೂತ್ಕೊಂಡು ಮಾತಾಡಿ ಎಲ್ಲ ಹೋಗಿದ್ದೀರಿ ನಿಮ್ಮ ಕಲಾ ಜೀವನದ ಬಗ್ಗೆ ಅಲ್ವಾ?
ಹೌದು. ಇವತ್ತು ನೋಡಿ, ಇವತ್ತು ಶ್ರೀರಕ್ಷಾ ಭಟ್ ಅವರಿದ್ದಾರೆ, ಏನ್ ಹೇಳ್ಬೇಕು ಇವ್ರ ಬಗ್ಗೆ? ಇವ್ರ ಬಗ್ಗೆ ಮಾತಲ್ಲಿ ಹೇಳಲಿಕ್ಕೆ ಬರುದಿಲ್ಲ ಆಕಾಶ್ ಅವರೇ. ಬಹಳಷ್ಟು ಅತ್ಯುತ್ತಮ ಕಲಾವಿದೆ ಇವರು. ನಾನು ಇವರನ್ನು ನನ್ನ ಬಗ್ಗೆ ಇಂಟರ್ವ್ಯೂ ಆಗುವಾಗ ನಾನು ಹೇಳ್ತಾ ಇದ್ದೆ, ನಾನು ಆಳ್ವಾಸಲ್ಲಿ ಕಲ್ತಿದಂತ. ನಾನು ಆಳ್ವಾಸನ್ನು ಬಿಡೋ ಹೊತ್ತಿಗೆ ಇವಳು ಆಳ್ವಾಸಿಗೆ ಸೇರಿದವಳು. ಈಗ ಹಾಗೆ ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಾ ಇದ್ದಾಳೆ. ಇದು ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ಹಾಗೆ ಈಗ ಎಲ್ರಿಗೂ ಗೊತ್ತಾಗ್ತಾ ಉಂಟು. ಹಾಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಇದರಲ್ಲಿ ಕೇಳ್ಕೊಳ್ತೇನೆ ನಾನು. ವಂಡರ್ಫುಲ್. ಇಲ್ಲೇ ಇದ್ದಾರೆ, ಮಾತಾಡ್ತೀರಾ? ಇಲ್ಲ ಇದ್ದಾರೆ, ಮಾತಾಡಿ. ಹೇಳಿ ಕಿರಣ್ ಅವರೇ. ಮತ್ತೆ ಹೇಳಿ. ಹಲೋ ಹಲೋ ಹಲೋ. ಹಾ ಹೇಳಿ. ಅಲ್ಲ ಸರ್, ಒಂದು ಮಾತನ್ನ ನಾನು ಕೇಳಬೇಕು ಕಿರಣ್ ಅವರೇ ನಿಮ್ಮ ಹತ್ರ. ನೋಡಿ, ನಮಗೆ ಇದು ಈಗ ಇಲ್ಲಿ ಕರಾವಳಿ ಭಾಗ, ಉಡುಪಿ, ಮಂಗಳೂರು ಏನಾಗಿದೆ ಅಂದ್ರೆ ಇಲ್ಲಿ ಯಕ್ಷಗಾನ ಕಲಿಯುವುದು ಬಹುಶಃ ಸಾಮಾನ್ಯ ಅಂತ ಅನ್ನಿಸ್ತದೆ. ಆದ್ರೆ ಅಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಹೋಗಿ ಯಕ್ಷಗಾನ ಕಲಿಯುವುದು ಅದು ಅಸಾಮಾನ್ಯ ಅಂತ ಅನ್ಸದಿಲ್ವಾ? ನಿಜವಾಗಿಯೂ ಇವಳ ಅಮ್ಮ ಒಂದು ಮನಸ್ಸು ಮಾಡಿದ ಕಾರಣ ಅಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ನಮ್ಮ ಕರಾವಳಿಯ ಗಂಡು ಕಲೆ ಆದಂತ ಯಕ್ಷಗಾನ ಅಲ್ಲಿ ಮಿಂಚುತ್ತಾ ಉಂಟು ಅಂತ ಹೇಳಿದ್ರೆ ಅದು ನಮ್ಗೆ ಹೆಮ್ಮೆಯ ವಿಚಾರ. ಕರೆಕ್ಟ್. ಹಾಗೆ ನಾನು 2-3 ಪ್ರೋಗ್ರಾಮಿಗೆ ಅವರ ಊರಿಗೆ ಹೋಗಿದ್ದೇನೆ. ಬಹಳಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಯಕ್ಷಗಾನ ನಡೆಸ್ತಾರೆ ಅಲ್ಲಿ. ತುಂಬಾ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ನಮ್ಮ ಒಂದು ಊರಿನ ಕಲೆಯನ್ನು ಆ ಒಂದು ಪುಟ್ಟ ಗ್ರಾಮದಲ್ಲಿ ನೋಡ್ಲಿಕ್ಕೆ ಬಹಳಷ್ಟು ಜನ ಸೇರ್ತಾರೆ. ಅದೇ ನಮ್ಮ ಊರಲ್ಲಿ ಈಗ ಅದು ಕಮ್ಮಿ ಆಗ್ತಾ ಉಂಟು. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಧುನಿಕತೆ ಬೆಳೆದು ಹೋದ ಹಾಗೆ ಯಕ್ಷಗಾನ. ಆದ್ರೆ ಇತ್ತೀಚೆಗೆ ಮಾತ್ರ ಏನಾಗಿದೆ ಅಂದ್ರೆ ಒಂದಷ್ಟು ಯುವ ಮನಸ್ಸುಗಳು, ಯುವಕರು, ಯುವತಿಯರು ಎಲ್ಲರೂ ಯಕ್ಷಗಾನದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿ ಯಕ್ಷಗಾನ ಮಾಡುವವರ ಸಂಖ್ಯೆ, ಯಕ್ಷಗಾನದ ಕಲಾವಿದರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟೇನೋ ಅಂತ ಅನ್ನಿಸ್ತಾ ಉಂಟು. ವೆಲ್ ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಫಾರ್ ಫ್ಯೂಚರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಮಾತು ಇಲ್ಲಿ ಹೇಳಬೇಕು ನಾನು ವೀಕ್ಷಕರೇ. ಅವರು ಕಿರಣ್ ಅವರು ಹೇಳ್ತಾ ಇದ್ದಾರೆ ಅವರ ತಾಯಿ ಬಗ್ಗೆ. ನೋಡಿ, ನಮ್ಮ ಕಲೆ ಬೆಳಿಬೇಕು, ಅದು ಉಳಿಬೇಕು, ಒಂದಷ್ಟು ಹೋರಾಟಗಳು ನಾವು ಮಾಡ್ತೇವೆ. ನೋಡಿ, ಹೋರಾಟ ಮಾಡಬೇಕಾಗಿಲ್ಲ. ನೀವು ಹೋಗುವಂಥ ಸ್ಥಳಕ್ಕೆ ನಿಮ್ಮ ಕಲೆಯನ್ನು ಜಸ್ಟ್ ಅಲ್ಲಿ ಹೋಗಿ ಹೇಳಿಕೊಟ್ರೆ ಸಾಕು, ಅಲ್ಲಿ ಒಂದು ದೊಡ್ಡ ಕಲೆಯಾಗಿ ಹೊರಗೆ ಬರ್ತದೆ. ನೋಡಿ, ಅವರಿಗೆ ಅವರ ಪುಟ್ಟ ಗ್ರಾಮಕ್ಕೆ ಹೋಗಿ ಅಲ್ಲಿ ಹೇಳಬೇಕಾದಂಥ ಯಾವುದೇ ಅಗತ್ಯ ಇರಲಿಲ್ಲ. ಆದರೆ ನಮ್ಮ ಮಣ್ಣಿನ ಕಲೆ ಉಳಿಬೇಕು, ಅದನ್ನು ಪಸರಿಸಬೇಕು ನಾವು ಇಡೀ ವಿಶ್ವಕ್ಕೆ ಅನ್ನುವಂಥ ಒಂದೇ ಆಸೆ. ಅಲ್ಲಿ ಹೋಗಿ ನಮ್ಮ ಚೆಂಡೆಪೆಟ್ಟನ್ನು ಕೇಳಿಸಿದ್ದಾರೆ ಅಂದಮೇಲೆ ಇದು ಬಹುಶಃ ಒಂದು ಅಸಾಮಾನ್ಯ ವಿಷಯಗಳಲ್ಲಿ ಒಂದು ಅಂತ. ತಾಯಿ ಬಗ್ಗೆ ಎಷ್ಟು ಖುಷಿ ಪಡ್ತೀರಿ ಈ ವಿಷಯಕ್ಕೆ? ನಾನು ತುಂಬಾ ಹೆಮ್ಮೆ ಪಡ್ತೀನಿ ನನ್ನ ಅಮ್ಮನ ಮಗಳಾಗಿ ಹುಟ್ಲಿಕ್ಕೆ. ಅಮ್ಮ ಅಲ್ಲಿ ತೆಂಕು, ನಮ್ಮ ಊರಿನಲ್ಲಿ ಬಡಗು ಮಾತ್ರ ಇರುದು. ತೆಂಕು ಅಂದ್ರೆ ಏನಂತಾನೆ ಕೆಲವರಿಗೆ ಗೊತ್ತಿಲ್ಲ. ಅಂತದ್ರಲ್ಲಿ ಅದ್ರಲ್ಲೂ ಹೆಂಗಸರಿಗಂತೂ ಗೊತ್ತೇ ಇಲ್ಲ. ಎಲ್ಲ ಮನೆಯೊಳಗೆ ಗೃಹಿಣಿಯಾಗಿ ಇರ್ತಾರೆ ಹೊರತು ಹೊರಗಿನ ಪ್ರಪಂಚಕ್ಕೆ ಬಂದೇ ಗೊತ್ತಿಲ್ಲ. ಆದ್ರೆ ನನ್ನಮ್ಮ ಅವರನ್ನೆಲ್ಲ ಕರೆದು ಆಕರ್ಷಿಸಿ ಯಕ್ಷಗಾನ ಅಂದ್ರೆ ಏನು ಅಂತ ಮಂಗಳೂರಿಗೆ ಕರ್ಕೊಂಡೋಗಿ ತೋರಿಸಿ, ಹೇಗೆ ಯಕ್ಷಗಾನ ಅಂತ ಹೇಳಿ ಅವ್ರಿಗೆ ತೋರಿಸಿ, ಆಮೇಲೆ ಅವ್ರಿಗೆ ಅದನ್ನ ಹಿಮ್ಮೇಳ ತರಬೇತಿ ಇಲ್ಲದೆ ಖಾಲಿ ಬಾಯ್ತಾಳದಲ್ಲಿ ಅವರಿಗೆ ಹೇಳಿಕೊಟ್ಟು ರಂಗವನ್ನು ಹತ್ತಿಸುವ ಹಾಗೆ ಮಾಡಿ, ಅವ್ರು ಕೂಡ ಕೆಲವರೆಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಇನ್ನು ಇವಾಗ್ಲೂ ವೇಷ ಮಾಡ್ತಾರೆ ಬಂದು, ಅವರಿಗೆಲ್ಲ ಹೇಳಿಕೊಟ್ಟು ಒಂದು ಗಂಡು ಕಲೆಯನ್ನ ಒಂದು ಬರೀ ಹೆಂಗಸಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿ, ಜೊತೆಗೆ ವೇಷ ಕೂಡ ಮಾಡಿ, ತರಬೇತಿ ಕೊಟ್ಟು ವೇಷ ಕೂಡ ಮಾಡಿ, ಮತ್ತೆ ಮಕ್ಕಳೆಲ್ಲ ಒಬ್ಬೊಬ್ರದ್ದು 1 ಕಿಲೋಮೀಟರ್ ದೂರ ಇರ್ತದೆ, ಅದು ಕಾಡಿನ ಮಧ್ಯದಲ್ಲಿ ಮನೆ, ಅವರನ್ನೆಲ್ಲ ಜವಾಬ್ದಾರಿಯುತವಾಗಿ ಮನೆಗೆ ತಲುಪಿಸಿ ಬಂದು, ಮತ್ತೆ ಡ್ರೆಸ್ ಕೂಡ ನಮ್ಮದೇ ಸ್ವಂತ ಮಾಡಿದ್ದೇವೆ. ಆ ಡ್ರೆಸ್ ಎಲ್ಲ ಒಣಗಿಸಿ ಪ್ಯಾಕ್ ಮಾಡಿಸಿ ಅದೆಲ್ಲ ಟೋಟಲ್ ಮ್ಯಾನೇಜ್ಮೆಂಟ್ ನಾನು ಅಮ್ಮ ಒಬ್ಬರೇ. ಅದು ಗಂಡು ಕಲೆ ಅಂತ ಆದಂತ ಗಂಡಸು ಮಾಡುವಂತ ಕೆಲಸನ ಹೆಂಗಸಾಗಿ ಒಬ್ಬರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಹೇಳಿ. ವಂಡರ್ಫುಲ್. ನೋಡಿ, ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ಹೋರಾಟಗಳು ಬೇಡ, ಇಂಥ ಸಣ್ಣ ಸಣ್ಣ ಕೆಲಸಗಳು ಸಾಕು, ಅದು ಇಡೀ ವಿಶ್ವಕ್ಕೆ ಪಸರಿಸ್ತದೆ. ವೆಲ್, ಒಬ್ರು ಕರೆ ಮಾಡಿದ್ದಾರೆ, ಮಾತಾಡಬೇಕು ಅಂತ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅದನ್ನ ಸಂತೋಷ್ ಅಂತ, ಮೂಡಿಗೆರೆಯಿಂದ, ನಿಡುವಾಳೆಯಿಂದ. ಮೂಡಿಗೆರೆ ಚಿಕ್ಕಮಗಳೂರು ಅಲ್ವಾ? ಹೌದೌದೌದೌದೌದು. ಇಲ್ಲಿ ಶ್ರೀರಕ್ಷಾ ಇದ್ದಾರೆ, ಪರಿಚಯ ಉಂಟಾ ಶ್ರೀರಕ್ಷಾ ಅವರದ್ದು? ಉಂಟು. ಹೇಗ್ ಪರಿಚಯ ಈಗ? ಅವ್ರನ್ನ ನಾನು ಮೊನ್ನೆ ಮಂಗಳವಾರ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ಸರ್. ನಮ್ಮಲ್ಲಿ ಯಕ್ಷಗಾನ ಕ್ಲಾಸ್ ನಡೀತಾ ಇದೆ. ಅಮ್ಮ, ಅವ್ರ ಜ್ಯೋತಿ ಅಮ್ಮ ಇದ್ದಾರಲ್ಲ, ಅವ್ರು ನಮ್ಮಲ್ಲಿ ಯಕ್ಷಗಾನ ಕ್ಲಾಸ್ ನಡೆಸ್ತಾ ಇದ್ದಾರೆ ನಮ್ಮಲ್ಲಿ. ಏನ್ ಹೇಳ್ಬೇಕು, ರಾಮೇಶ್ವರ ಕ್ಷೇತ್ರ ಅಂತ. ಈಗ ಏನೇನ್ ಹೇಳ್ಬೇಕು ಶ್ರೀರಕ್ಷಾ ಅವ್ರ ಬಗ್ಗೆ? ಶ್ರೀರಕ್ಷಾ ಅವರ ಬಗ್ಗೆ ಅದೇ ಉತ್ತಮ ಒಬ್ಬ ಕಲಾವಿದನಾಗಿ ಅವ್ರು ಬೆಳೀತಾ ಇದ್ದಾರೆ ಸರ್. ಹೌದು. ಇನ್ನು ಮುಂದೆ ಕೂಡ ನಮ್ಮ ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಇನ್ನೂ ಹೆಸರುವಾಸಿ ಆಗ್ಬೇಕು ಸರ್.
ರಾಷ್ಟ್ರ ಮಟ್ಟದಂತ ಪ್ರಶಸ್ತಿಗಳು ಅವರಿಗೆ ಸಿಗಬೇಕು. ಅಂದ್ರೆ ಅವರ ತಾಯಿಯ ಒಂದು ಆಸೆಯಂತೆ ಅವ್ರು ಇನ್ನೊಂದು ಮೇಲ್ಮಟ್ಟಕ್ಕೆ ಬೆಳಿಬೇಕು ಎನ್ನುವುದು ನಮ್ಮ ಆಸೆ ಸರ್. ವಂಡರ್ಫುಲ್. ಅವ್ರ ಮುಂದೆ ಏನಾಗ್ಬೇಕಂತ ನಿಮ್ಮ ಆಸೆ ಈಗ? ಯಾರು? ಶ್ರೀರಕ್ಷ ಅವರು. ಅವ್ರೀಗ ಈಗ ಅವರ ವಿದ್ಯಾಭ್ಯಾಸವನ್ನು ಅವರು ಈಗ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್. ಅದರ ಜೊತೆ ಇದನ್ನು ಕೂಡ ಒಂದು ಉಳಿಸುವಂತ ಒಂದು ಪ್ರಯತ್ನ. ಅಂದ್ರೆ ನಮ್ಮ ಈಗ ಮಲೆನಾಡು ಭಾಗದಲ್ಲಿ ಏನಾಗಿದೆ, ಈಗ ನಮ್ಮ ಹೆಚ್ಚಿನ ಜನರು ಈಗ ಸೌತ್ ಕನ್ನಡ, ಈಗ ದಕ್ಷಿಣ ಕನ್ನಡದ ಆ ಭಾಗದ ಜನರೇ ಜಾಸ್ತಿ ಇದ್ದಾರೆ ಸರ್ ಇಲ್ಲಿ. ಕರೆಕ್ಟ್. ಇಲ್ಲಿ ಅಂತ ಒಂದು ಕಾರ್ಯಕ್ರಮಕ್ಕೆ ಯಾರು ಇದು ಕೊಟ್ಟಿರ್ಲಿಲ್ಲ, ಪ್ರೋತ್ಸಾಹ ಕೊಟ್ಟಿರ್ಲಿಲ್ಲ. ಕರೆಕ್ಟ್. ಕೆಲವು ಈಗ ಏನಪ್ಪ ಅಂತ ಹೇಳಿ ಬೆರಳಿನಕ್ಕೆ ಅಷ್ಟು ಮಾತ್ರ ಕಲಾವಿದರು ನಮ್ಮ ಭಾಗದಲ್ಲಿ ಇದ್ದಾರೆ. ಹೌದು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಯಾರು ಸರ್ ಬೆಳೆಸ್ಕೊಂಡು ಹೋಗ್ಲಿಲ್ಲ. ಅದನ್ನು ಈ ಮಟ್ಟದಲ್ಲಿ ಈಗ ನಮ್ಮಲ್ಲಿ ತುಂಬಾ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ನಮ್ಮ ಜ್ಯೋತಿ ಅಮ್ಮನವರು. ಅವರ ಮುಖಾಂತರ ನಮ್ಮ ಗಂಡು ಕಲೆ ಈ ಭಾಗದಲ್ಲೂ ಮಿಂಚ್ತಾ ಇದೆ ಸರ್ ಅಲ್ವಾ? ಹೌದು. ಅದು ಕೂಡ ನಮ್ಮ ಕಡೆ ಜಾಸ್ತಿಯಾಗಿ ಬಡಗುತಿಟ್ಟು ಕಾರ್ಯಕ್ರಮಗಳು ಜಾಸ್ತಿ. ಆದ್ರೆ ಈ ತೆಂಕುತಿಟ್ಟು ಕಾರ್ಯಕ್ರಮವಾಗಿ ಅದನ್ನು ಉಳಿಸುವ ನಿಟ್ಟಿನಲ್ಲಿ ಅವನು ಮಹಿಳೆಯಾಗಿ ಪಾಪ ಅವರು ಒಬ್ರು ಗೃಹಿಣಿ, ಆದ್ರೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಭಾಗದಲ್ಲಿ ಎಲ್ಲರನ್ನು ಊರ್ದಿಮಿಸ್ತಾ ಇದ್ದಾರೆ ಸರ್. ವೆಲ್, ಕೊನೆಯದಾಗಿ ಏನ್ ಹೇಳ್ಬೇಕು ಅಂತಿದ್ದೀರಿ ಸರ್? ಶ್ರೀರಕ್ಷಣೆ ಏನಿಲ್ಲ, ದೇವರು ಇನ್ನು ಸದಾ ಕಾಲ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸ್ಲಿ. ಇನ್ನು ಕೂಡ ನಮ್ಮಂತ ಸಣ್ಣ ಪುಟ್ಟ ಕಲಾವಿದರಿಗೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಈ ಒಂದು ನಶಿಸಿ ಹೋಗುವಂತ ಕಲೆಯನ್ನು ಉಳಿಸುವಲ್ಲಿ ನೀವು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಹೆಜ್ಜೆ ನೀಡಬೇಕು ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸಂತೋಷ್ ಅವರೇ. ಸಂತೋಷ್ ಅವರೇ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್, ಇವತ್ತು ಅವರ ಪಕ್ಕದಲ್ಲಿ ಅವರ ಅಮ್ಮ ನಾನು ಕೂತ್ಕೊಳ್ತಿದ್ರೆ ಭಾರಿ ಖುಷಿ ಆಗ್ತಾ ಇತ್ತೇನೋ ಎಲ್ರಿಗೂ ಕೂಡ. ಇನ್ನೊಂದು ದಿನ ಕಾಲ 100% ಬಂದೇ ಬರ್ತದೆ. ಅವರ ತಾಯಿಯನ್ನು ನಾನು ಇಲ್ಲೇ ಕೂತ್ಕೊಳ್ಳಿಸ್ಕೊಂಡು ಮಾತಾಡಿಸಿ ತೋರಿಸ್ತೇನೆ. ಆದರೆ ಯಾಕಂದರೆ ನೋಡಿ, ಇದೆಲ್ಲ ಸಾಧನೆಗಳು ಸಾಮಾನ್ಯರ ಹತ್ರ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ವೆಲ್, ನಾವು ನಮ್ಮ ಮಾತನ್ನು ಮುಂದುವರಿಸುವ. ಶ್ರೀರಕ್ಷಾ ಅವರೇ, ಬೆಳೆದಂಥದ್ದು ಭಾಳ ಹಳ್ಳಿಯ ವಾತಾವರಣ. ನಂತರ ನನ್ನ ಹೈಸ್ಕೂಲ್ 10th ಆದ್ಮೇಲೆ ನಾನು ಆಳ್ವಾಸಿಗೆ ಬಂದು ಸೇರಿದ್ದೆ. ನಾನು ಆಕ್ಚುಲಿ ಕಟೀಲ್ ಕಾಲೇಜಿಗೆ ಸೇರ್ಬೇಕಂತ ಮಾಡಿದ್ದೆ. ಮತ್ತೆ ನಂಗೆ ಇಲ್ಲ, ಆಳ್ವಾಸಿಗೆ ಸೇರಿ, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ ನಾನು ಆಳ್ವಾಸಿಗೆ ಬಂದು ಸೇರಿದೆ. ಅಲ್ಲಿ ದೀವಿತ್ ಅಣ್ಣ ಅಂತ ಇದ್ದಾರೆ, ಯಕ್ಷಗಾನ ಹೇಳಿಕೊಡೋರು. ಅವ್ರು ನನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ, ನಮ್ಗೆ ಹಿಮ್ಮೇಳ ಪ್ರಾಕ್ಟೀಸ್ ಇಲ್ಲದೆ ನಾವು ಕಲ್ತದಲ್ಲ, ಬರೀ ಬಾಯಿ ತಾಳದಲ್ಲಿ. ಮತ್ತೆ ಅವ್ರು ಚಂಡೆಲೆಲ್ಲ ನಮ್ಗೆ ಹೇಳಿಕೊಟ್ಟು ನನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರು. ಬಡಗು ಕೂಡ ನಂಗೆ ಕಲಿಬೇಕಂತ ಮೊದಲಿಂದ ಆಸೆ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಬಡಗು ಕೂಡ ಕಲಿತಾ ಇದ್ದೆ ನಾನು. ಹಾಗಾಗಿ ಈಗ ಬಡಗು ಸಹ ಕಲಿತಿದ್ದೀರಿ, ತೆಂಕು ಆಲ್ರೆಡಿ ಕಲಿತಿದ್ದೀರಿ. ವೆರಿ ನೈಸ್. ಯಕ್ಷಗಾನದಲ್ಲಿ ತೆಂಕು ಬಡಗು ಎರಡು ಇರ್ಬೋದು, ಆದರೆ ಅದೆರಡು ಕೂಡ ನಮ್ಮ ಉಸಿರು. ಹಾಗಾಗಿ ಎಲ್ಲ ಕಡೆಯಲ್ಲಿ ಬಡಗು ತೆಂಕು ಎರಡೂ ಇರಬೇಕು ಅನ್ನೋದು ನಮ್ಮ ಆಸೆ. ವೆಲ್, ಶ್ರೀರಕ್ಷಾ ಅವರೇ, ಒಂದು ಸುಂದರವಾದಂತಹ ವಿಡಿಯೋ ಉಂಟು ನಿಮ್ಮದು, ನಮಗೆ ಸಿಕ್ಕಿತ್ತು. ಅದನ್ನು ನಾವು ವೀಕ್ಷಕರಿಗೆ ತೋರಿಸಬೇಕು ಅಂತಿದ್ದೇವೆ. ತೋರಿಸುವ? ವೆಲ್, ವೀಕ್ಷಕರೇ, ಶ್ರೀರಕ್ಷಾ ಅವರು ಅಭಿನಯಿಸಿದಂತಹ ಒಂದು ಸುಂದರವಾದಂತಹ ಯಕ್ಷಗಾನದ ತುಣುಕು ನಿಮಗೋಸ್ಕರ ನೋಡ್ಕೊಂಬನ್ನಿ. ಲಕ್ಷ್ಮೀದೇವಿ ಬಳಿಗೆ ನೇರವಾಗಿ ಧುಮುಕಿದ್ದೇನೆ. ನೋಡೋಣ, ಮಾತನಾಡಿಸ್ತೇನೆ. ಹಾಗಾಗಿ ನಿಮಗೆ ಮೊದಲ ನಮಸ್ಕಾರ. ಲಕ್ಷ್ಮೀದೇವಿ ನಿಮ್ಮಲ್ಲಿ ಮಾತನಾಡಲಿಕ್ಕೆ ಹೀಗೆ ಬಂದಿರುತ್ತಾನೆ. ಇಲ್ಲ ಇಲ್ಲ ಇಲ್ಲ, ಇದು ದೇವರಲ್ವಾ? ದೇವರಾಗಿ ಕುಳಿತು
ವಂಡರ್ಫುಲ್. ಈ ಬಹಳ ಚೆನ್ನಾಗಿತ್ತು ವಿಡಿಯೋ. ಥ್ಯಾಂಕ್ ಯು. ಅವರಿಗೆ ಒಂದು ಆಸೆ ಅಂತ ಅವ್ರು ಯಾವತ್ತು ಆಗ ನಾನು ಮಾತಾಡಬೇಕಾದ್ರೆ ಹೇಳಿದರು, ನಂಗೆ ಪುಂಡು ವೇಷ ಮಾಡೋದು ತುಂಬ ಇಷ್ಟ ಅಂತ ಹೇಳಿದರು ಅವರು. ಹೌದು. ಸೊ ಹೆಣ್ಮಕ್ಳಾಗಿತ್ತುಕೊಂಡು ಸ್ತ್ರೀ ವೇಷ ಮಾಡೋದು ಭಾರಿ ಕಾಮನ್. ಇದು ನೋಡಿ ಪುಂಡು ವೇಷ ಮಾಡಬೇಕು ಅಂತ ಆಸೆ, ಯಾಕದಾಗೆ? ನಾನು ಮೊದಲಿಂದ ಸಹ ಪುಂಡು ವೇಷವೇ ಮಾಡಿ ನನಗೆ ಅಭ್ಯಾಸ. 5ನೇ ಕ್ಲಾಸ್ ತನಕ ದೇವೇಂದ್ರ ಬಲ, ರಕ್ಕಸ ಬಲ, ಸುಪಾರ್ಶ್ವಕ ಅದೆಲ್ಲ ಮಾಡ್ತಾ ಇದ್ದೆ. 5ನೇ ಕ್ಲಾಸಿಂದ ಕಟೀಲು ವಾರ್ಷಿಕ ಪರ್ವದಲ್ಲಿ, ದುರ್ಗಾ ಮಕ್ಕಳ ವಾರ್ಷಿಕ ಪರ್ವದಲ್ಲಿ ಸುದರ್ಶನನಾಗಿ ಮೊದಲು ಬಂದೆ. ಆಮೇಲಿಂದ ನಾನು ಬರೀ ಪುಂಡು ವೇಷವೇ ಮಾಡಲಿಕ್ಕೆ ಶುರು ಮಾಡಿದ್ದು. ಬಬ್ರುವಾಹನ, ಕೃಷ್ಣ, ಅದೇ ಆ ಥರದ್ದು ವೇಷ ಮಾಡಿ ಬಂದೆ. ಹಾಗಾಗಿ ಸ್ತ್ರೀ ವೇಷ ನನಗೆ ಮಾಡ್ಲಿಕ್ಕೆ ಅವಕಾಶವೇ ಸಿಕ್ಲಿಲ್ಲ. ಪುಂಡು ವೇಷ ಮಾಡಿ ಅದೇ ಥರ ಪುಂಡು ವೇಷದ್ದೇ ಗತ್ತು ಬಂದು ಸ್ತ್ರೀ ವೇಷ ಮಾಡಲಿಕ್ಕೆ ಬರಲಿಲ್ಲ. ಮತ್ತೆ ಸ್ತ್ರೀ ವೇಷ ಮಾಡಲಿಕ್ಕೆ ನನಗೆ ಇಷ್ಟ ಸಹ ಆಗಲಿಲ್ಲ ಪುಂಡು ವೇಷ ಮಾಡಿ ಮಾಡಿ. ಹಾಗಾಗಿ ನಾನು ಪುಂಡು ವೇಷವೇ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೇನೆ. ವಂಡರ್ಫುಲ್. ಇವತ್ತು ನೀವು ಇಲ್ಲಿರಬೇಕಾದ್ರೆ ನಿಮಗೆ ಗುರುಗಳು ಅವರು ನಿಮ್ಮ ಬ್ಯಾಕ್ ಬೋನ್ ಆಗಿ ಅವರೇ ನಿಂತಿರ್ತಾರೆ. ಅಮ್ಮವೇ ಅದೇ ಅಮ್ಮ ಯಾವ ರೀತಿ ಯಕ್ಷಗಾನವನ್ನು ನಿಮ್ಗೆ ಹೇಳಿಕೊಡ್ತಾ ಇದ್ರು? ಅದರ ಜೊತೆಗೆ ಯಾವತ್ತಾದರೂ ಕಲಿಬೇಕಾದ್ರೆ ಇದು ಬೇಡ ಮಾರ ಯಕ್ಷಗಾನ ಅಂತ ಹೇಳಿದ್ರೆ ಅನಿಸಿತ್ತಾ? ಇಲ್ಲ ಇಲ್ಲ, ನಂಗೆ ಯಾವತ್ತೂ ಹಾಗೆ ಅನಿಸ್ಲಿಲ್ಲ. ಮತ್ತೆ ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಅಮ್ಮನಿಗೆ ಕಲಿಸಿದ ಗುರುಗಳು ಈಗ ನಮ್ಮ ಟೀಮ್ಗೆ ಬರ್ತಿದ್ದಾರೆ. ಅಮ್ಮನಿಗೆ ಕಲಿಸಿದ ಗುರುಗಳು ನಂಗೆ ಈಗ ಗುರುಗಳಾಗಿ ಸಿಕ್ಕಿದ್ದಾರೆ ಅಂತ ನಾನು ತುಂಬಾ ಹೆಮ್ಮೆ ಪಡ್ಬೇಕಾಗ್ತದೆ. ರಮೇಶ್ ಶೆಟ್ಟಿ ಬಾಯರ್ ಅಂತ ಇದ್ದಾರೆ, ಅವರು ನನ್ನ ಅಮ್ಮನ ಗುರುಗಳು, ಅಮ್ಮನಿಗೆ ಕಲಿಸಿದ ಗುರುಗಳು. ಅವರು ನಮ್ಗೆ ಬಂದು ಹೆಚ್ಚಿನ ತರಬೇತಿಯನ್ನು ಕೊಡ್ತಾರೆ. ನಂತರ ನಮ್ಮ ತಂಡದ ಹಿರಿಯ ಭಾಗವತರು ಜಿ.ಕೆ. ನವಡ ಬಾಯರ್ ಅಂತ, ಅವರು ಕೂಡ ನಮ್ಗೆ ತುಂಬಾ ಸಲಹೆ ಸೂಚನೆಗಳನ್ನು ಸಭೆಯಲ್ಲಿ ಹೇಗೆ ಮಾಡ್ಬೇಕು, ನಮ್ಗೆ ಹಿಮ್ಮೇಳ ತರಬೇತಿ ಇಲ್ಲದಿದ್ದರೂ ಸಹ ಸ್ಟೇಜ್ ಅಲ್ಲಿ ಹೇಗೆ ಮಾಡ್ಬೇಕಂತ ಹೇಳಿ ನಮ್ಗೆ ಶಾರ್ಟ್ ಆಗಿ ಹೇಳಿದ್ರು ಸಹ ನಮ್ಗೆ ನೆನಪಾಗ್ತದೆ. ಅವರು ಸಭೆಯಲ್ಲಿ ಅಷ್ಟು ಹೇಳಿಕೊಡ್ತಾ ಇದ್ರು ನಮ್ಗೆ, ಅಷ್ಟು ತುಂಬಾ ಸಲಹೆ ಎಲ್ಲ ನೀಡಿ ನಮ್ಗೆ ಮುಂದೆ ಬರಲಿಕ್ಕೆ ಅವರು ಕಾರಣ ಆಗಿದ್ದಾರೆ. ವಂಡರ್ಫುಲ್. ಬಹುಶಃ ಆ ಗುರುಗಳು ನೀವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಯಾಕಂದ್ರೆ ಅವರು ನಿಮ್ಮ ಅಮ್ಮನಿಗೆ ಹೇಳಿಕೊಟ್ಟ ಕಾರಣ ನಿಮ್ಗೆ ನಿಮ್ಮ ಅಮ್ಮ ಹೇಳಿಕೊಡ್ಲಿಕ್ಕೆ ಸಾಧ್ಯ. ಅದೇನೋ ಒಂದು ಮಾತು ಉಂಟಲ್ವಾ, ಈಗ ಬೇರು ಗಟ್ಟಿ ಆದರೆ ಮಾತ್ರ ಒಂದೇ ಕಾಂಡ, ಅದರಿಂದ ಸಿಗುವಂಥ ಫಲ ಎಲ್ಲ ಸಮ ಇರ್ತಿರಂತೆ. ಹಾಗೆ ಅವರ ತಾಯಿ ಅಷ್ಟು ಸೊಗಸಾಗಿ ಕಲಿತ ಕಾರಣ ಇವತ್ತು ಅವರು ಬಹಳ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಒಬ್ಬರು ಕರೆ ಮಾಡಿದ್ದಾರೆ, ಮಾತಾಡುವ. ಹಲೋ, ನಮಸ್ತೆ ಅಣ್ಣ. ನಮಸ್ಕಾರ ಸರ್. ನನ್ನ ಜೊತೆ ಶ್ರೀರಕ್ಷಾ ಅವರಿದ್ದಾರೆ. ಏನು ಹೇಳಬೇಕು ಅವ್ರ ಬಗ್ಗೆ? ಅವರ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಉಂಟು, ಯಾಕಂದ್ರೆ ನಮ್ಮೂರವರು ಅಂತ, ನಮ್ಮ ಕಳಸದವರು ಅಂತ ಹೇಳಿ ನಮ್ಗೊಂದು ಅಭಿಮಾನ ಉಂಟು. ನಮ್ಮೂರವರು ಒಂದು ಯಕ್ಷಗಾನದಲ್ಲಿ ಬೆಳೀತಾ ಇದ್ದಾರೆ. ಆ ಪರಿಸರದಲ್ಲಿ ತುಂಬಾ ಜನರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಅವರು, ಹಾಗೆ ಅವರಮ್ಮ. ಹಾಗೆ ಸೊ ತುಂಬಾ ಖುಷಿ ಆಗ್ತಾ ಉಂಟು. ಸೊ ಆಲ್ ದ ಬೆಸ್ಟ್ ಅವರಿಗೆ. ಥ್ಯಾಂಕ್ ಯು. ಸೊ ಇವಾಗ ಒಂದು ಡೈಲಾಗ್ ಹೇಳ್ಬೋದಾ ಯಕ್ಷಗಾನ ನಮಗೋಸ್ಕರ? ಡೈಲಾಗ ಅವ್ರ ಹತ್ರ ಸಾಧ್ಯವಾದರೆ ಖಂಡಿತ ಹೇಳಿಸ್ತೇನೆ ಸುದೇಶ್ ಅವರೇ. ವೆಲ್, ಇನ್ನೇನಾದರೂ ನಂಗೊಂದು ಮಾತು ಹೇಳಬೇಕು ಸುದೇಶ್ ಅವರೇ. ಅವರ ತಾಯಿ ಯಕ್ಷಗಾನಕ್ಕೋಸ್ಕರ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ತರ ಕಲಾವಿದರು ನಮ್ಮ ಜೊತೆ ಇರುವುದು ನಮ್ಗೆ ಹೆಮ್ಮೆ ವಿಷಯ ಅಲ್ವಾ ಸರ್? ಹೌದು, ತುಂಬಾ ಜನ ಯಾಕಂತ ಹೇಳಿದ್ರೆ ಅವರು ಮಾತ್ರ ಅವರ ಮಕ್ಕಳನ್ನ ಅಥವಾ ಅವರ ಮಗಳನ್ನ ಮಾತ್ರ ಬೆಳೆಸುವಲ್ಲ, ಅವರ ಊರಲ್ಲಿ ತುಂಬಾ ಜನರನ್ನ ಯಕ್ಷಗಾನ ಅಂತ ಹೇಳಿ ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಆ ಊರುಗಳಲ್ಲಿ. ಹೌದು, ಅಂತ ಊರಲ್ಲಿ ಒಂದು ಯಕ್ಷಗಾನವನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಷ್ಟು ಖುಷಿ ವಿಷಯ ಬೇರೆ ಇರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅವರಿಗೆ ವೇದಿಕೆ ಕೊಡೋದು ಕರ್ತವ್ಯ ಮಾಧ್ಯಮ ಆಗಿ. ಸೊ ಅಂತ ಅವಕಾಶ ಕೊಟ್ಟಿರೋ ಮುಕ್ತವಾಹಿನಿಗೆ ಮತ್ತೊಮ್ಮೆ ಧನ್ಯವಾದಗಳಂತ ಹೇಳ್ಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸುದೇಶ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಶ್ರೀರಕ್ಷಾ ಅವರೇ, 100 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ. ಇವತ್ತಿಗೂ ಯಾವ್ದಾದ್ರು ಒಂದು ವೇದಿಕೆ ತುಂಬಾ ನೆನಪಾಗುದು ಅಂದ್ರೆ ಮತ್ತೆ ಅದೇ ವೇದಿಕೆಗೆ ಹೋಗಿ ಪರ್ಫಾರ್ಮ್ ಮಾಡ್ಬೇಕು ಅಂತಿದ್ರೆ ಯಾವ ವೇದಿಕೆ ಅನ್ನಿಸ್ತದೆ? ನನ್ಗೆ ಉಜಿರೆಯಲ್ಲಿ ಮಹಿಳಾ ಸಪ್ತಾಹ ಆಗಿತ್ತು, ಅದರಲ್ಲಿ ನಾನು ಬಬ್ರುವಾಹನ ಮಾಡಿದ್ದೆ. ಅದು ನಂಗೆ ತುಂಬಾ ಇನ್ನೂ ಮಾಡ್ಬೇಕು, ಆ ಸ್ಟೇಜಿನ ಮಿಸ್ ಮಾಡ್ಕೊಳ್ತೇನೆ ಅಂತ ಅನಿಸ್ತದೆ. ಯಾಕೆ ಆ ದಿನ ಏನು ಅಷ್ಟು ವಿಶೇಷ ಇತ್ತು ಅದರಲ್ಲಿ? ಏನೋ ಗೊತ್ತಿಲ್ಲ, ಒಳ್ಳೆ ಹಿಮ್ಮೇಳದವರಿದ್ರು, ಮತ್ತೆ ಒಳ್ಳೆ ಸಭೆ ಇತ್ತು, ಒಳ್ಳೆ ಪ್ರೋತ್ಸಾಹ ಕೂಡ ಇತ್ತು. ಹಾಗೆ ನಂಗೆ ತುಂಬಾ ಇಷ್ಟ ಆಯ್ತು ಅದು. ನಂತರ ಒಂದು ಸುದರ್ಶನ ಮಾಡಿದ್ದೇನೆ, ಅದ ಮಾರನೇ ದಿನ ಅಶ್ವಿನಿ ಆಚಾರ್ ಅವರು ಮಾಡುವಾಗ ಪಾಪ ಅವರಿಗೆ ಕಾಲೇನು ಟ್ವಿಸ್ಟ್ ಆಯ್ತು. ನಾನು ಅವರ ಟೀಮಲ್ಲಿ ನಾನು ದೇವೇಂದ್ರ ಬಲವಾಗಿ ಮಾಡಿದ್ದೆ. ಆಮೇಲೆ ಪಾಪ ಅವರಿಗೆ ಕಾಲು ಟ್ವಿಸ್ಟ್ ಆಗಿ ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸಾಧ್ಯವಾಗ್ಲಿಲ್ಲ. ನಂತರ ಸುದರ್ಶನದಲ್ಲಿ ನಾನೇ ಸುದರ್ಶನವಾಗಿ ಮತ್ತೆ ನಂದು ವೇಷ ಎಲ್ಲ ಬಿಚ್ಚಿ ಆಗಿತ್ತು. ಪುನಃ ನಾನು ವೇಷ ಕಟ್ಟಿ ಸುದರ್ಶನ ಮಾಡಿದ್ದೆ. ಅದು ಆ ಸುದರ್ಶನ 1 ವರ್ಷ ಆಗಿತ್ತು ನಾನು ಆ ವೇಷ ಮಾಡ್ಲಿಲ್ಲ. ಸಡನ್ ಆಗಿ ನುಗ್ಗಿ ಮತ್ತೆ ಆ ವೇಷ ಮಾಡಿದ ನಂಗೆ ತುಂಬಾ ಖುಷಿ ಆಗಿದೆ. ಈ ಕಾನ್ಫಿಡೆನ್ಸ್ ಬಹುಶಃ ನಿಮ್ಮ ಅಮ್ಮನದ್ದೇ ಏನಲ್ವಾ? ಅಮ್ಮನೇ ನಂಗೆ ಪ್ರೋತ್ಸಾಹ ನೀಡಿದ್ದು, ನಿಂಗೆ ಮಾಡ್ಲಿಕ್ಕೆ ಆಗ್ತದೆ. ನಾನು ಹೇಳಿದೆ ನಂಗೆ 1 ವರ್ಷ ಆಗಿದೆ, ಅದ್ರದ್ದೆಂತ ಸಹ ನಂಗೆ ನೆನಪಿಲ್ಲ, ನಾನು ಮಾಡುದಿಲ್ಲ ಹೇಳಿದೆ. ಇಲ್ಲ ಅಮ್ಮ ಹೇಳಿ ನೀನ್ ಮಾಡ್ತೀಯಾ, ನಂಗೆ ಗೊತ್ತು ನೀ ಮಾಡು ಅಂತ ಹೇಳಿ
ಮತ್ತೆ ಮಾಡಿಸಿ ಆ ಸ್ಟೇಜಲ್ಲಿ ಪುನಃ ಸುದರ್ಶನಾಗಿ ನಾನೇ ಹೋಗಿ ಸುದರ್ಶನ ಮಾಡಿ ಬಂದಿದ್ದೆ. ವೆರಿ ನೈಸ್. ಈ ಸ್ಪಾಂಟೇನಿಯಸ್ ಮತ್ತು ಇಷ್ಟು ವಿದೌಟ್ ಪ್ರಾಕ್ಟೀಸ್ ಸೀದಾ ಹೋಗಿ ಏನಾದರೂ ಮಾಡುವಂಥ ಒಳ್ಳೆ ಕಲೆ ಇದ್ರೆ ಅದು ಯಕ್ಷಗಾನವೇ. ಇವತ್ತಿಗೂ ನೋಡಿ, ಒಂದು ಯಕ್ಷಗಾನದ ಬಗ್ಗೆ ಭಾಳಷ್ಟು ಖುಷಿಯಲ್ಲಿ ಹೇಳಬೇಕು. ಏನಂದರೆ ಅವರಿಗೆ ಕೇವಲ ಪದ್ಯ ಮಾತ್ರ ಇರೋದು. ಸಾಕಷ್ಟು ಜನರಿಗೆ ಈಗ ಮೇಳದಲ್ಲಿ ಭಾಗವಹಿಸುವಂಥ ಕಲಾವಿದರುಗಳಿಗೆ ನಿಮಗೆ ಸ್ಕ್ರಿಪ್ಟ್ ಕೊಡೋದಿಲ್ಲ, ಇಷ್ಟಿಷ್ಟು ಡೈಲಾಗ್ಗಳನ್ನು ಬರೋದು ಅದೆಲ್ಲ ಇಲ್ಲ, ಪದ್ಯಗಳನ್ನು ಮಾತ್ರ ಅವರದನ್ನು ಗದ್ಯ ರೂಪಕ್ಕೆ ಮಾಡಿಕೊಂಡು ಸ್ಕ್ರಿಪ್ಟ್ ಮಾಡ್ಕೊಳ್ತಾರೆ. ಅದರ ಜೊತೆ ಇನ್ನೊಂದು ಹೇಳುವುದಂದರೆ ನೋಡಿ, ನಮಗೆ ಎಕ್ಸಾಮ್ ಅಂತ ಬಂದಾಗ ಒಂದು ಪೇಜ್ ಬಾಯಟ್ ಹೊಡಲಿಕ್ಕೆ ಕಷ್ಟ ಆಗ್ತದೆ. ಅವರು ಎಷ್ಟೆಷ್ಟೋ ದೊಡ್ಡ ಪ್ರಸಂಗಗಳನ್ನು ನೋಡದೆ ಬಾಯಟ್ ಹೇಳ್ತಾರೆ. ಇಂಥ ಒಂದು ಶಕ್ತಿ ಇರುವಂಥದ್ದು ನಮ್ಮ ಯಕ್ಷಗಾನದಲ್ಲಿ ಮಾತ್ರ. ಅದರ ಜೊತೆಗೆ ಯಕ್ಷಗಾನ ಒಂದು ಭಾಳ ಸಂಪೂರ್ಣವಾದಂಥ ಕಲೆ. ಅಲ್ಲಿ ಏನು ನೋಡಿ, ಸಂಗೀತ ಉಂಟು, ಅಭಿನಯ ಉಂಟು, ನೃತ್ಯ ಉಂಟು, ವೇದಿಕೆ ಉಂಟು, ಎಲ್ಲ ಕಲೆಯನ್ನು ಏನಾದರೂ ಒಂದು ಒಳಗೊಂಡಿದ್ರೆ ಅದು ಯಕ್ಷಗಾನ. ನಿಮ್ಮ ಹತ್ರ ಕೇಳಬೇಕು, ಯಕ್ಷಗಾನವನ್ನು ಎಷ್ಟು ಪ್ರೀತಿಸ್ತೀರಿ? ಯಕ್ಷಗಾನ ಅಂತ ಹೇಳಿದ್ರೆ ನನ್ನ ಉಸಿರ ಅಂತಾನೆ ಹೇಳ್ಬೋದು. ಚಂಡೆ ಪಟ್ಟಿ ಕೇಳಿದ್ರೆ ಮೈಯೆಲ್ಲ ರೋಮಾಂಚನಗೊಳ್ತದೆ. ಚಂಡೆ ಯಕ್ಷಗಾನಕ್ಕೆ ಹೋಗ್ಬೇಕು, ನೋಡ್ಬೇಕು, ಅದನ್ನು ಸವಿಬೇಕನ್ನಂತಹ ತುಂಬಾ ಆಸೆ ಆಗ್ತದೆ. ಈಗ ಆಳ್ವಾಸಲ್ಲಿ ಇರುವಾಗ ಅಷ್ಟೇ ನಮ್ಗೆ ಹಾಸ್ಟೆಲ್ ಅಲ್ಲಿ ಇರ್ಲಿಕ್ಕೆ, ನಮ್ಗೆ ಹೊರಗಡೆ ಪ್ರೋಗ್ರಾಮ್ ಮೂಡುಬಿದ್ರೆಯಲ್ಲಿ ತುಂಬಾ ಪ್ರೋಗ್ರಾಮ್ ಆಗ್ತದೆ. ಅಲ್ಲಿ ನಮ್ಮ ಹಾಸ್ಟೆಲಿಗೆ ಚಂಡೆ ಪೆಟ್ಟು ಕೇಳುವಾಗ ಅಂತೂ ನಮ್ಗೆ ಹೋಗ್ಬೇಕು, ನಂಗೆ ನೋಡ್ಬೇಕಂತ ಹೇಳಿ ಎನಿಸ್ತಾ ಇರ್ತದೆ. ಆದ್ರೆ ಅಷ್ಟು ರೋಮಾಂಚ, ನನ್ನ ಉಸಿರು ಅಂತಾನೆ ಹೇಳ್ಬೋದು. ನಾನು ಚಿಕ್ಕನಿಂದ ಮಾಡ್ಕೊಂಡು ಬಂದಂತಹ ಕಲೆ ಅಲ್ವಾ ಅದು, ಹಾಗಾಗಿ ಅದು ನನ್ಗೆ ತುಂಬಾ ಇಷ್ಟದ ಕಲೆ ಅದು ಯಕ್ಷಗಾನ. ವಂಡರ್ಫುಲ್. ಇನ್ನು ನಿಮ್ಮ ಕಾಲೇಜ್ ಬಗ್ಗೆ ಮಾತಾಡಬೇಕು ಅಂತಾದರೆ, ಸಾಕಷ್ಟು ಕಲಾವಿದರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಯಕ್ಷಗಾನದಲ್ಲಿಯೇ ಸಾಕಷ್ಟು ವಿದ್ಯಾರ್ಥಿಗಳು ಆ ಕಾಲೇಜಲ್ಲಿ ಇದ್ದಾರೆ. ಆಳ್ವಾಸ್ ಅನ್ನುವಂಥ ಕಾಲೇಜಲ್ಲಿ ಸಾಕಷ್ಟು ಜನ ಕಲಾವಿದರು, ವರ್ಷಕ್ಕೆ ಎಷ್ಟೋ ಸಾವಿರ ಕಲಾವಿದರು ಹೊರಗೆ ಬರ್ತಾ ಇದ್ದಾರೆ. ಅಂದರೆ ಕಲಾವಿದರಾಗಿ, ಪೂರ್ಣ ಕಲಾವಿದರಾಗಿ ಹೊರಗೆ ಬರ್ತಾ ಇದ್ದಾರೆ. ಅಲ್ಲಿ ಕಲಿತವರು ಒಂಥರ ಪ್ರೊಫೆಷನಲಿಸ್ಟ್ ಹೇಗಿರ್ತಾರೆ ಹಾಗೆ ಇರ್ತಾರೆ. ಕಾಲೇಜ್ ಬಗ್ಗೆ ಎಷ್ಟು ಹೆಮ್ಮೆ ಉಂಟು? ತುಂಬಾ ಹೆಮ್ಮೆ ಆಗ್ತಿದೆ. ಆಳ್ವಾಸ್ ಕಾಲೇಜಿಗೆ ಹೋಗಿ ಫಸ್ಟಿಗೆ ನಂಗೆ ಹೆದರಿಕೆ ಆಗ್ತಿತ್ತು, ಮತ್ತೆ ಕೋಪ ಸಹ ಬರ್ತಾ ಇತ್ತು. ಅಲ್ಲಿ ಆಳ್ವಾಸಿಗೆ ಹೋಗಿ ಸೇರಿದೆ, ನಮ್ಗೆ ಮನೆಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಹಾಸ್ಟೆಲ್ ಮನೆಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ. ಆಮೇಲೆ ಅಡ್ಜಸ್ಟ್ ಆಯ್ತು. ಮತ್ತೆ ನಾನು ತುಂಬಾ ಹೊಸ ವಿಷಯಗಳನ್ನು ಕೂಡ ಕಲಿತೆ. ಅಲ್ಲಿಯ ಬಹುಮುಖ ಪ್ರತಿಭೆಗಳನ್ನು ಕೂಡ ನೋಡಿದೆ. ಕೆಲವರು ಇನ್ನೂ ಸಹ ಗುರುತಿಸಿಕೊಳ್ಳಿಲ್ಲ ಅಂತಹ ಪ್ರತಿಭೆಗಳನ್ನು ನಾನು ನೋಡಿದೆ. ಅವರಲ್ಲಿರುವಂತಹ ಟ್ಯಾಲೆಂಟ್ಸ್ ಏನೇನು, ತುಂಬಾ ಕ್ರಿಯೇಟಿವಿಟಿ ಟ್ಯಾಲೆಂಟ್ಸ್ ಎಲ್ಲ ನೋಡಿದೆ. ತುಂಬಾ ಹೊಸ ನಾಟ್ಯವನ್ನೆಲ್ಲ ಕಲಿತೆ. ಕಾಲೇಜಲ್ಲಿ ಕೂಡ ಅಷ್ಟೇ, ಲೆಕ್ಚರರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀನು ಯಕ್ಷಗಾನಕ್ಕೆ ಹೋದ್ರು ಸಹ ನೀವು ಓದ್ಬೋದು ಅಂತ ಹೇಳಿ ನಮ್ಗೆ ವರ್ಷ ಇಡೀ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತಾರೆ. ಎಕ್ಸಾಮ್ ಇರುವಾಗ ಮಾತ್ರ 1 ವಾರ ನಮ್ಗೆ ಟೈಮ್ ಕೊಡ್ತಾರೆ. ಆ 1 ವಾರದಲ್ಲಿ ಕೂಡ ಕಲಿತು ನಾನು ಮಾರ್ಕ್ಸ್ ತೆಗಿಬೋದು ಅಂತ ಲೆಕ್ಚರರ್ಸ್ ಎಲ್ಲ ಸಪೋರ್ಟ್ ಮಾಡಿ, ಲೆಕ್ಚರರ್ಸ್ ನಮ್ಗೆ ಹೇಳಿಕೊಟ್ಟು ಒಳ್ಳೆ ಮಾರ್ಕ್ಸ್ ತೆಗೆಯುವ ಹಾಗೆ ಮಾಡಿದ್ದಾರೆ ನಂಗೆ. ವಂಡರ್ಫುಲ್. ಹಾಗಾಗಿ ಒಂದು ಕಾಲೇಜಿನ ಸಂಪೂರ್ಣ ಸಪೋರ್ಟ್ ಇದ್ರೆ ಮಾತ್ರ ಕಾಲೇಜಿನಲ್ಲಿ ಒಂದಿಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ನಡೀಲಿಕ್ಕೆ ಸಾಧ್ಯ ಆಗೋದು. ವೆಲ್, ಈ ಯಕ್ಷಗಾನವನ್ನ ಬಿಟ್ರೆ ಕ್ರೀಡೆಯಲ್ಲಿ ಸಾಕಷ್ಟು ಆಸಕ್ತಿ ನಿಮ್ಮಲ್ಲಿ ಇತ್ತು ಅಂತ ಕೇಳ್ಬಟ್ಟೆ. ಹೌದು, ಕ್ರೀಡೆಯಲ್ಲಿ ನನ್ಗೆ ತುಂಬಾ ಇಷ್ಟವಾದಂತ ಕ್ರೀಡೆ ಅಂತ ಹೇಳಿದ್ರೆ ವಾಲಿಬಾಲ್. ಆದ್ರೆ ನಾನು ಥ್ರೋಬಾಲ್ ಅಲ್ಲಿ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. ಮತ್ತೆ ಆರ್ಟಿಕಲ್ಸ್ ಕೂಡ ಬರೀತಾ ಇದ್ದೆ. ವೆರಿ ನೈಸ್. ಎಸ್ಸೆ ಕಾಂಪಿಟೇಷನ್ ಅಂತೂ ನಾನು ಮುಂಚೂಣಿಯಲ್ಲೇ ಇರ್ತಿದ್ದೆ. ಎಸ್ಸೆ ಅಂತ ಬರೆಯುವುದಂದ್ರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ಎಸ್ಸೆ ಬರೆಯುವುದಂತ ಹೇಳಿ ನಾನು ತುಂಬಾ ಮುಂಚೂಣಿಯಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬರ್ತಾ ಇದ್ದೆ. ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಮತ್ತೆ ಚಂಡೆ ಕಲಿಬೇಕಂತ ನನ್ನ ಬಾಲ್ಯದಿಂದ ಕನಸದ್ದು. ಇದುವರೆಗೂ ನೆರವೇರ್ಲಿಲ್ಲ ಚಂಡೆ ಮೊದಲೇ ಕಲಿಬೇಕಂತ. ಇನ್ನು PU ಆದ್ಮೇಲೆ ಅದನ್ನು ಕಲಿಬೇಕಂತ ಹೇಳಿ ನಾನು ತುಂಬಾ ಆಸೆ ಪಡ್ತೇನೆ. ವಂಡರ್ಫುಲ್. ಈಗ ನೀವು PU ಆದ್ಮೇಲೆ ಅಂತ ಹೇಳಿದ್ದಕ್ಕೆ ಇನ್ನೊಂದು ಮಾತು, PU ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ನಾನು PU ಆದ್ಮೇಲೆ ನಾನು CS ತಗೊಂಡಿದ್ದೇನೆ ಈಗ, ಕಂಪನಿ ಸೆಕ್ರೆಟರಿ. ಅದನ್ನು ಫೈನಲೈಸ್ ಮಾಡಿ ಕಂಪನಿ ಸೆಕ್ರೆಟರಿ ಮಾಡ್ಬೇಕಂತ ಆಸೆ ಇದೆ ನನಗೆ. ಅದರ ಜೊತೆಗೆ ಯಕ್ಷಗಾನ ಕೂಡ ಅದನ್ನು ಬಿಡುದೇ ಇಲ್ಲ. ಯಕ್ಷಗಾನ ಎಲ್ಲಿಗೆ ಹೋದ್ರು ಸಹ ಯಕ್ಷಗಾನ. ಈಗ CS ಆದ್ರೂ ಬಿಡ್ಲಿಕ್ಕೆ ರೆಡಿ ಇರ್ತಾರೆ, ಯಕ್ಷಗಾನ ಎಲ್ಲ ಬಿಡ್ಲಿಕ್ಕೆ ಸೀನ್ ಇಲ್ಲ ಅಂತ. ಇಲ್ಲ 10th ಅಲ್ಲಿ ಕೂಡ ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಇದ್ರು ಕೂಡ ನಾನು ಯಕ್ಷಗಾನ ಹೋಗಿ ಬಂದಿದ್ದೇನೆ. ಟೀಚರ್ಸ್ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನಿಂಗೆ ಆಗುತ್ತೆ, ನೀನು ಯಕ್ಷಗಾನ ಮಾಡಿ ಬಂದು ಬರಿಬೇಕು, ಆಗ ಎಲ್ಲರೂ ಸಹ ನಿನ್ನನ್ನು ಗುರುತಿಸ್ತಾರೆ. ಬರೀ ಓದಿ ಮಾರ್ಕ್ಸ್ ತೆಗೆದ್ರೆ ಯಾರು ಸಹ ತೆಗಿಬೋದು, ಟಾಪರ್ಸ್ ಯಾರು ಸಹ ಆಗ್ಬೋದು. ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಕ್ಸಾಮ್ ಬರ್ದು ಅದರಲ್ಲಿ ಮಾರ್ಕ್ಸ್ ಒಳ್ಳೆ ತೆಗೆದ್ರೆ ಆಗ ಎಲ್ಲರೂ ಸಹ ಗುರುತಿಸ್ತಾರೆ, ಯಕ್ಷಗಾನಕ್ಕೆ ಹೋಗಿ ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ ಹೇಳಿ. ಹಾಗಾಗಿ ಅಮ್ಮ ಕೂಡ ನಂಗೆ ಅದನ್ನೇ ಹೇಳ್ತಾರೆ, ನಿಂದು ಯಕ್ಷಗಾನಕ್ಕೆ ಹೋಗ್ಬೇಡ, ಯಾವುದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ನಾನು ಹೇಳುದಿಲ್ಲ, ಹೋಗಿ ನೀನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಆಗ ಎಲ್ಲರೂ ನಾನು ಗುರುತಿಸ್ತಾರೆ ಅಂತ ಹೇಳಿದ್ರು. ಹಾಗೆ ನಂಗೆ ಅಷ್ಟೇ ಮಾರ್ಕ್ಸ್ ಕೂಡ ಬರ್ತಾ ಇತ್ತು.
ಶ್ರೀರಕ್ಷಾ ಅವರೇ, ಸಾಕಷ್ಟು ಜನರಿಗೆ ಏನಿರ್ತದೆ ಅಂದರೆ ಮಕ್ಕಳನ್ನು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಹಾಕೋದ್ರಿಂದ ಎಜುಕೇಷನ್ ಅವ್ರದ್ದು ಹೋಗ್ತದೆ ಅಂತೆಲ್ಲ ಅಂದ್ಕೊಳ್ತಾರೆ. ಅದು ಸಂಪೂರ್ಣ ತಪ್ಪು. ನಾನು ಅದಕ್ಕೆ ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ಈಗ ನಾನು ಚಿಕ್ಕ ವಯಸ್ಸಿನ ನಾನು 6ನೇ ಕ್ಲಾಸಲ್ಲಿರುವಾಗ ನನಗೆ ಫೈನಲ್ ಎಕ್ಸಾಮ್ ಇತ್ತು. ಆದರೂ ಸಹ ನಂಗೆ ಮಾರನೇ ದಿನ ಸೈನ್ಸ್ ಎಕ್ಸಾಮ್ ಇತ್ತು. ನಾನು ಹಿಂದಿನ ದಿನ ಎಕ್ಸಾಮ್ ಮುಗಿಸಿ ಇದು ಉಡುಪಿಯಲ್ಲಿ ಪ್ರೋಗ್ರಾಮ್ ಇತ್ತು, ಅದು ಅಂತಾರಾಷ್ಟ್ರೀಯ ಮಟ್ಟದ ಪ್ರೋಗ್ರಾಮ್. ಅದನ್ನು ಅಟೆಂಡ್ ಮಾಡಿ ರಾತ್ರಿ ಬರುವಾಗ 1 ಗಂಟೆ ಆಗಿತ್ತು. ಮಾರನೇ ದಿನ ಬಂದು ಎಕ್ಸಾಮ್ ಬರೆದು ನಾನು 50ಕ್ಕೆ 48 ಮಾರ್ಕ್ಸ್ ತೆಗೆದಿದ್ದೇನೆ. ಹಾಗೆ ಯಕ್ಷಗಾನ ಅಥವಾ ಬೇರೆ ಆಕ್ಟಿವಿಟೀಸಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಎಜುಕೇಶನ್ ಹಿಂದುಳಿತದೆ ಅಂತ ಹೇಳಿದ್ರೆ ಅದು ತುಂಬಾ ತಪ್ಪು ಅಂತ ಹೇಳ್ತೇನೆ. ನಮ್ಮೂರಲ್ಲಿ ಕೆಲವರಿಗೆ ಅಂತಹ ಎಂತ ಭ್ರಮೆ ಉಂಟು ಹಾಗೆ ಆಗ್ತದೆ ಅಂತ ಹೇಳಿ. ಯಕ್ಷಗಾನಕ್ಕೆ ಹೋದ್ರೆ ಅಥವಾ ಬೇರೆ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ನನ್ನ ಮಗಳು ಅಥವಾ ಮಗ ಓದುದ್ರಲ್ಲಿ ಹಿಂದೆ ಬೀಳ್ತಾರೆ ಅಂತ ಹೇಳಿ. ಆದ್ರೆ ಅದು ನಾನು ಒಪ್ಪುದಿಲ್ಲ. ನಾನು ಈಗ ನಮ್ಮ ಟೀಮಲ್ಲೇ ಹೇಳ್ಬೇಕಂದ್ರೆ ಒಬ್ರು ಅಕ್ಕ ಇದ್ರು, ಅವರಿಗೆ ಮಾರನೇ ದಿನ ಡಿಗ್ರಿ ಫೈನಲ್ ಎಕ್ಸಾಮ್ ಇತ್ತು. ಅವ್ರು ಹಿಂದಿನ ದಿನ ಯಕ್ಷಗಾನ ಮುಗಿಸಿ ಮಾರನೇ ದಿನ ಹೋಗಿ ಕ್ಲಾಸಿಗೆ ಟಾಪರ್ ಆಗಿದ್ದಾರೆ ಅವರು. ಹಾಗೆ ತುಂಬಾ ಎಕ್ಸಾಂಪಲ್ ಸಿಗ್ತದೆ. ಯಕ್ಷಗಾನಕ್ಕೆ ಅದು ಹೋಗಿ ಮಾರ್ಕ್ಸ್ ತೆಗೆಯುವುದು ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಅದು ನಾನು ನಂಬುದಿಲ್ಲ. ಹಾಗೆ ಓದ್ಲೇಬೇಕು ಅನ್ನುವಂತಹ ಮನಸ್ಸಿದ್ದವ್ರು ಹೇಗಾದ್ರೂ ಓದ್ತಾರೆ, ಲಾಸ್ಟ್ ಮೊಮೆಂಟ್ಗೆ ಸಹ ಓದ್ತಾರೆ. ಈಗ ಇಡೀ ವರ್ಷ ಖಾಲಿ ಕುತ್ಕೊಂಡಿದ್ರು ಕೆಲವರು ಮಾರ್ಕ್ಸ್ ತೆಗೆಯೋದಿಲ್ಲ. ಅದೇ ಹಾಗಾಗಿ ಈ ಅದರ್ ಆಕ್ಟಿವಿಟೀಸ್ ಏನಂದರೆ ನಮ್ಮಲ್ಲಿ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಆಗಲಿ ಕಾರಣಗಳಾಗ್ತದೆ. ನಮ್ಮ ಮನಸ್ಸಿಗೆ ರಿಲೀವ್. ನಾವು ನೋಡಿ ಯಾವತ್ತೂ ಕೂಡ ಓದೋದು ಬೇಕಾದರೆ ಆಗಲಿ ನಮಗೆ ಟೆನ್ಷನ್ ಇರ್ತದೆ, ಅಯ್ಯೋ ಮಾರೆ ಓದಬೇಕು, ನಾಳೆ ಎಕ್ಸಾಮ್ ಫೇಲ್ ಆಗ್ತೇವೆ ನಾವು ಇಲ್ಲದ್ರೆ ಅಂತ. ಬಟ್ ನೀವು ಒಂಥರ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಈ ಥರ ಒಂಥರ ಬೀಚಿಗೆ ಹೋಗಿ ಬಂದರೆ ನಿಮ್ಗೆ ಯಾವ ಫೀಲ್ ಆಗ್ತದೆ ನೋಡಿ, ರಿಲ್ಯಾಕ್ಸ್ ಆಗ್ತದೆ. ಹಾಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಗೆ ಒಂದ್ಸಲ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದರೆ ನಿಮ್ಗೊಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ಆಮೇಲೆ ನೀವು 1-2 ಪೇಜ್ ಜಾಸ್ತಿ ಓದ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕೇಳಬೇಕು ನಿಮಗೆ, ಈಗ ಹೆಣ್ಣು ಮಗುವಾಗಿದ್ದುಕೊಂಡು ಮನೆಯವರು ಎಲ್ಲದಕ್ಕೆ ಸಪೋರ್ಟ್ ಮಾಡಲೇಬೇಕಾಗ್ತದೆ. ಇಲ್ಲದಿದ್ರೆ ಒಂದು ಹೆಣ್ಣು ಮಗುವಿಗೆ ಎಲ್ಲಿಯೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಮನೆಯಲ್ಲಿ ತುಂಬ ಜನರಿಗೆ ಇರ್ತದೆ ಹೆಣ್ಣು ಮಗನ ಕಳಿಸಬಾರ್ದು, ಎಸ್ಪೆಷಲಿ ಯಕ್ಷಗಾನಕ್ಕೆ ಬೇರೆ ಕಳಿಸಬಾರ್ದು ಅಂತ ಕೆಲವ್ರಿಗೆ ಭ್ರಮೆ ಉಂಟು ಈಗಲೂ. ಅಂಥವ್ರಿಗೆ ಏನು ಹೇಳಬೇಕು ಅಂತ ಇಷ್ಟ ಮಾಡ್ತೀರಿ? ಹಾಗೆ ಹೆಣ್ಣು ಮಗಳನ್ನು ಮೂಲೆ ಗುಂಪು ಮಾಡುವುದು ತಪ್ಪು ಅಂತ ನಾನು ಹೇಳ್ತೇನೆ. ಹೆಣ್ಣು ಮಗಳು ಈಗ ಗಂಡು ಮಕ್ಕಳ ಸಮಾನಕ್ಕೆ ಬಂದಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳಲ್ಲಿ ತುಂಬಾ ಕ್ರಿಯೇಟಿವಿಟಿ ಟ್ಯಾಲೆಂಟ್ಸ್ ಇರ್ತದೆ. ಅದನ್ನು ತಂದೆ ತಾಯಿ ಗುರುತಿಸಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇರ್ತದೆ ಅಂತ ಅವರನ್ನ ಗುರುತಿಸಿ ಅಲ್ಲಿಗೆ ಕಳುಹಿಸಬೇಕು ಮತ್ತು ತುಂಬ ಸಪೋರ್ಟ್ ಮಾಡಬೇಕು. ಎಜುಕೇಷನ್ನೇ ಒಂದು ಮೇನ್ ಗೋಲ್ ಆಗಿ ಇಟ್ಕೊಳ್ಳೋದ್ರ ಜೊತೆಗೆ ಅದರ್ ಆಕ್ಟಿವಿಟೀಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಂತ ನಾನು ಹೇಳ್ತೇನೆ. ವಂಡರ್ಫುಲ್. ಸಾಕಷ್ಟು ಪ್ರಶಸ್ತಿಗಳು, ಸಾಕಷ್ಟು ಬಹುಮಾನಗಳು ಬಂದಿದೆ. ಈ ವೇದಿಕೆಯಲ್ಲಿ ಈಗ ಕೆಲವು ಬಹುಮಾನಗಳು ಎಲ್ಲಿದ್ದು ನೆನಪಾಗುದಂತಿದ್ರೆ ಯಾವುದಲ್ಲ ಅಂತ ಹೇಳ್ಬೋದಾ? ಬಹುಮಾನಗಳು ನಾನು ತುಂಬಾ ಕಡೆ ಸಿಕ್ಕಿದೆ. ಮೊನ್ನೆ ಕಾಲೇಜಿಂದ ಕರ್ಕೊಂಡು ಹೋದಂತಹ ಏಕವ್ಯಕ್ತಿ ಯಕ್ಷಗಾನದಲ್ಲಿ ತೃತೀಯ ಬಹುಮಾನ ಬಂದಿತ್ತು. ಅದನ್ನ ಎಲ್ಲೂ ರಾಮಚಂದ್ರ ರಾವ್ ಅವರು ನಂಗೆ ಪ್ರದಾನಿಸಿದ್ರು. ಈ ಏಕವ್ಯಕ್ತಿ ಬಹಳ ಕಷ್ಟ ಅಲ್ವಾ? ಅದು ಹೌದು, 10 ನಿಮಿಷ ಅಂತ ಹೇಳ್ತಾರೆ, ಒಬ್ಬರೇ ಮಾಡ್ಬೇಕು, ರೆಕಾರ್ಡ್ ಹಾಕಿ. ಈಗ ಮಾಮೂಲಿ ಯಕ್ಷಗಾನದ ಹಾಗೆ ಅಲ್ಲ, ಅದನ್ನ ನಾವು ರೆಕಾರ್ಡ್ ಮಾಡಿ ಡೈಲಾಗ್ ಎಲ್ಲ ನಾವು 10 ನಿಮಿಷಕ್ಕೆ ಸೆಟ್ ಮಾಡಿ ತಕೊಂಡು ಹೋಗ್ಬೇಕು. ನಾ ಹಿಂದಿನ ದಿನ ಕುತ್ಕೊಂಡು ಅದನ್ನ ಸೆಟ್ ಮಾಡಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಾಗಾಗಿ ತೃತೀಯ ಬಹುಮಾನ ನಂಗೆ ಬಂದಿತ್ತು. ಅದರಲ್ಲಿ ಕಾಲೇಜಿಗೆ ನಾನು ಹೆಸರು ತಂದು ಕೊಟ್ಟೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ವಂಡರ್ಫುಲ್. ಇನ್ನು ಸಾಕಷ್ಟು ಪ್ರಶಸ್ತಿಗಳಿವೆ, ಎಲ್ಲ ಹೇಳ್ಕೊಂಡು ಹೋದ್ರೆ ಸುಮಾರು ಹೊತ್ತಾಗ್ತದೆ. ವೆಲ್, ಈ ಕಲಾ ಜೀವನದಲ್ಲಿ ನಿಮಗೆ ಸಾಕಷ್ಟು ಜನ ಸಹಕರಿಸಿದ್ದಾರೆ. ತುಂಬಾ ಜನರು ನಿಮಗೆ ಮೇಲೆತ್ತಿ ಮುಂದೆ ಹೋಗೋ ರಕ್ಷಣಾ ನಾವಿದ್ದೇವೆ ನಿಮಗೆ ಹಿಂದೆಯಲ್ಲಿ ಅಂತ ಹೇಳಿದವರಿದ್ದಾರೆ. ಅಂಥವರಿಗೆ ಈಗ ಈ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಧನ್ಯವಾದ ಹೇಳಬೇಕು, ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆಲ್ಲ ಹೇಳಬೇಕು ಇಷ್ಟ ಮಾಡ್ತೇವೆ? ಮೊದಲಾಗಿ ನನ್ನ ಶಾಲೆಯ ಗುರುಗಳಾದಂತಹ ಗಣಪತಿ ಭಟ್ ಸರ್ ಮತ್ತೆ ಮಂಜುನಾಥ್ ಹೆಬ್ಬಾರ್ ಅಂತ ಇದ್ರು. ಅವ್ರು ನಂಗೆ ಎಲ್ಲದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಗಣಪತಿ ಭಟ್ ಸರ್ ಅನ್ನೋದು ಸಂಸ್ಕೃತದ ಶಿಕ್ಷಕರವರು. ಸಂಸ್ಕೃತದಲ್ಲಿ ಇಂಥ ಶ್ಲೋಕವನ್ನ ಇಂಥ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ನನಗೆ ತುಂಬಾ ಗೈಡ್ ಮಾಡಿದ್ದಾರೆ. ಆಮೇಲೆ ಹೇಳಿದ್ದಾರೆ ಹೀಗೆ ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ನಾನು ಆರ್ಟಿಕಲ್ಸ್ ಬರೆಯುವುದಕ್ಕೆ ಅವರೇ ನನಗೆ ಪ್ರೇರಣೆ, ಹೇಗೆ ಬರಿಬೇಕು, ಯಾವ ವಿಷಯ ಎಲ್ಲಿ ಹಾಕಬೇಕು ಅಂತೆಲ್ಲ ಅವರೇ ನಮಗೆ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು ನನ್ನ ಲೈಫಲ್ಲಿ ಮರೆಯೋದಿಲ್ಲ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸ್ಕೂಲಿನ ಪ್ರಾಂಶುಪಾಲೆಯಾದಂತಹ ಕೀರ್ತನ ಸ್ವಾಮಿ ಅಂತ ಇದ್ರು, ಅವರು ಕೂಡ ನನಗೆ ಯಕ್ಷಗಾನ ಇರುವಾಗ ಎಲ್ಲ ಕಡೆ ಕಳಿಸಿಕೊಡ್ತಾಯಿದ್ರು. ಹೋಗಿ ಶಾಲೆಗೆ ರಜೆ ಆದರೂ ತೊಂದರೆ ಇಲ್ಲ ಅಂತ ಹೇಳಿ ಅವರು ನನಗೆ ಹೇಳಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ಅವಕಾಶ ನೀಡಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮೊದಲಾಗಿ ನಾನು ಹೇಳೋದು ನನ್ನ ಅಮ್ಮನಿಗೆ. ಅಮ್ಮ ಅಪ್ಪ ಇಬ್ಬರು ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಕರ್ಕೊಂಡು ಹೋಗಿ ಯಾವುದಕ್ಕಾದ್ರೂ ಸಹ ನೀನು ಯಾವುದಕ್ಕೆ ಬೇಕಾದರೆ ಪಾರ್ಟಿಸಿಪೇಟ್ ಮಾಡು, ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಅಮ್ಮ ಅಪ್ಪನಿಗೆ ನಾನು ಮೊದಲಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಂಡರ್ಫುಲ್. ಅವರು ಕರೆ ಮಾಡಿದ್ದಾರೆ, ಮಾತಾಡುವ. ಹಲೋ, ನಮಸ್ತೆ. ನಾನು ರವಿಚಂದ್ರ ಅಂತ.
ನಮಸ್ಕಾರ ಸರ್, ಅನ್ವೇಷಣ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಶ್ರೀರಕ್ಷಾ ಅವರಿದ್ದಾರೆ. ಏನು ಹೇಳಬೇಕು ಶ್ರೀರಕ್ಷಾ ಬಗ್ಗೆ? ನಂಗೆ ತುಂಬಾ ಖುಷಿ ಆಯ್ತು ಶ್ರೀರಕ್ಷಾ ಬಂದದ್ದು ಅಲ್ವಾ? ನಮಗೂ ತುಂಬಾ ಖುಷಿ ಆಯ್ತು. ಹಾಗೆ ಶ್ರೀರಕ್ಷನ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ತುಂಬ ಧನ್ಯವಾದಗಳು. ನೀವೇ ಹೇಳ್ತಾ ಇದ್ರಿ ಈಗ ಅಮ್ಮ ಸಾಕಷ್ಟು ಯಕ್ಷಗಾನಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ. ನಿಮಗೇನಾದರೂ ನಿಮ್ಮ ಹಳ್ಳಿಯಲ್ಲಿ ನೀವೇನಾದರೂ ಯಕ್ಷಗಾನ ಹೇಳಿಕೊಡ್ಬೇಕು ಅಂತ ಏನಾದರೂ ಆಸೆ ಉಂಟಾ? ನನಗೆ ತುಂಬಾ ಆಸೆ ಅಂದ್ರೆ ಹೇಳಿದ್ರೆ, ಈಗ ಗಂಡು ಮಕ್ಕಳ ಮೇಳ ಇದೆಲ್ಲ, ಹಾಗೆ ಹೆಣ್ಣು ಮಕ್ಕಳ ಮೇಳ ಒಂದು ಶುರು ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅಮ್ಮ ಈಗ 4-5 ಕಡೆ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿಯ ಒಳ್ಳೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಒಳ್ಳೆ ತರಬೇತಿ ಕೊಟ್ಟು ಒಂದು ಮೇಳ ಸ್ಟಾರ್ಟ್ ಮಾಡ್ಬೇಕಂತ ನಂಗೆ, ಎಷ್ಟು ಒಂದು ವಾರದಾದ್ರೆ ಒಂದು ವಾರ, ಒಂದು ತಿಂಗಳದಾದ್ರೆ ಒಂದು ತಿಂಗಳಿದ್ದು ಮೇಳ ಸ್ಟಾರ್ಟ್ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ. ಮತ್ತೆ ಚಂಡೆ ಕಲಿಬೇಕು, ಮದ್ದಲೆ ಕಲಿಬೇಕು, ಅದು ನಂಗೆ ತುಂಬಾ ಆಸೆ ಇದೆ. ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಕೂಡ ಯಕ್ಷಗಾನ ಶುರು ಮಾಡ್ಬೇಕು ನಮ್ಮೂರಿನಲ್ಲಿ, ಅದೊಂದು ಕಲೆ ಉಳಿಬೇಕು ಅಂತ ನನ್ನ ಆಸೆ. ಈ ಎಲ್ಲ ಕಲ್ಚರಲ್ಲಿ ಯಕ್ಷಗಾನ ಕ್ರೀಡೆ ಅದೆಲ್ಲ ಬಿಟ್ಟು ಒಂದು ಕ್ವಶನ್ ಕೇಳಬೇಕು. ನೀವು ಹಳ್ಳಿಯಲ್ಲಿ ಬೆಳೆದದ್ದು, ಹಾಗಾಗಿ ಹಳ್ಳಿಯ ವಾತಾವರಣ ಅದೊಂಥರ ಕಲಿಯುವವರಿಗೆ ಹೇಳಿ ಮಾಡಿಸಿದ ವಾತಾವರಣ ಅಲ್ವಾ? ಹಳ್ಳಿಯ ಒಂದು ವಾತಾವರಣವನ್ನು ಈಗ ಡಿಸ್ಕ್ರೈಬ್ ಮಾಡಿದ್ರೆ ಹೇಗೆ ಮಾಡ್ತೀರಿ? ನಿಮ್ಮ ಹಳ್ಳಿ ಹೇಗಿತ್ತು? ಪೂರ ಹಚ್ಚ ಹಸಿರುವಾದಂತಹ ವಾತಾವರಣ, ಪ್ರತಿ ಕಡೆಯಲ್ಲಿ ಎಲ್ಲಿ ನೋಡಿದರೆ ಹಚ್ಚ ಹಸಿರೆ, ಗುಡ್ಡ ಬೆಟ್ಟ, ಬರೀ ಅಲ್ಲಿ ಒಂದು ಮನೆ, ಕಾಡಿನ ಮಧ್ಯದಲ್ಲಿ ಒಂದು ಮನೆ. ನಮ್ಮ ಮನೆ ಕೂಡ ಬಸ್ ಸ್ಟಾಪಿಗೆ ಬರ್ಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು, ಶಾಲೆಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ನಡ್ಕೊಂಡು ಬಂದು ಆ ಬ್ಯಾಗ್ ಎಲ್ಲ ಹೊತ್ಕೊಂಡು ಬರ್ಬೇಕಾದ್ರೆ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ಸಾಯಂಕಾಲ ಹೋಗುವಾಗ ಹತ್ತಿಕೊಂಡು ಹೋಗ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೂ ಸಹ ಒಂಥರ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿ ಮಜಾ ಮಾಡ್ಕೊಂಡು ಹೋಗುವಾಗ ಖುಷಿ ಆಗ್ತಾ ಇತ್ತು ರೋಡಲ್ಲಿ. ಹಾಗೆ ಫುಲ್ ದಟ್ಟವಾದ ಕಾಡು. ಈಗ ಕಾಡೆಲ್ಲ ಕಡಿಮೆ ಆಗ್ತಾ ಬಂದಿದೆ, ಪ್ರಾಣಿಗಳೆಲ್ಲ ಮನೆ ಹತ್ತಿರ ಬರ್ಲಿಕ್ಕೆ ಶುರು ಆಗಿದೆ. ಆದ್ರೂ ಸಹ ನಮ್ಮ ಊರಂದ್ರೆ ನಂಗೆ ತುಂಬಾ ಇಷ್ಟ, ಹಚ್ಚ ಹಸಿರಾದ. ನಾವೆಲ್ಲ ಈಗ ಉಡುಪಿ ಭಾಗದಿಂದ ಅಥವಾ ಬೇರೆ ಮಂಗಳೂರು ಭಾಗದಿಂದ ಟ್ರಿಪ್ ಹೋಗೋದಂದ್ರೆ ಅಲ್ಲಿಗೆ ಹೋಗೋದು ನೋಡಿ, ಕುಂದಾದ್ರಿ, ಕಳಸ, ಕುದುರೆಮುಖ, ಹಾಗೆ ನಾವು ಹೋಗುದು. ಅವರ ಮಲೆನಾಡಿಗೆ ಹೋಗುದು ನಾವೆಲ್ಲ. ಅದೇ ಹೇಳುದು, ಅವರ ವಾತಾವರಣ ಎಷ್ಟು ಸೊಗಸು ಅಂದ್ರೆ ನಮ್ಗೆ ಇಲ್ಲಿಂದ ನಾವು ಅಲ್ಲಿ ಹೋಗಿ ನೋಡಬೇಕು ಅಂತ ಹೇಳ್ತೇವೆ. ಹಾಗಾದ್ರೆ ಅಲ್ಲಿ ಅವರಿಗೆ ಎಷ್ಟು ಖುಷಿ ಆಗ್ಬೋದಲ್ಲ. ನೀವು ಬೆಳೆಯೋದು ಮಾತ್ರ ಅಲ್ಲ, ನೀವು ಬೆಳೆಯೋದ್ರ ಜೊತೆಗೆ ನಿಮ್ಮ ಊರಿನ ಹೆಸರನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ ಮುಂದೆ. ಮುಂದೊಂದು ದಿನ ದೊಡ್ಡ ಕಲಾವಿದೆಯಾಗಿ ಹೊರಹೊಮ್ಮಬೇಕಾದ್ರೂ ನಿಮ್ಗೆ ಹೇಳುದು ಶ್ರೀರಕ್ಷಾ ಭಟ್ ಕಳಸ ಅಂತಲೇ. ಹಾಗಾಗಿ ಏನಾದ್ರೂ ನೀವೇ ಹೇಳಿದ್ರಿ ಕನಸು ಉಂಟು ನನಗೆ, ಒಂದು ಚೆಂಡೆ ಮೊದಲೇ ಕಲಿಬೇಕು ಅಂತ, ಒಂದು ಹೆಣ್ಣು ಮಕ್ಕಳ ಮೇಳ ಶುರು ಮಾಡಬೇಕು ಅಂತ. ಈ ಎಲ್ಲ ಕನಸುಗಳು ನೆರವೇರಲಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೇನೆ, ಮಾಧ್ಯಮದಿಂದ ಕೂಡ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಫೈನಲಿ ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಿ, ಈ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಕಾಲೇಜಿಗೆ ರಜೆ ಕೊಟ್ಟಿದ್ದೆ 6 ತಿಂಗಳಿಗೊಮ್ಮೆ. 6 ತಿಂಗಳಿಗೊಮ್ಮೆ ಈಗ ನಾನು ಮನೆಗೆ ಬಂದಾಗ ಅವರು ಕಾಲ್ ಮಾಡಿ ಹೇಳಿದ್ರು, ಸುದೀಶ್ ಜೈನ್ ಅವರು, ಬರ್ಬೇಕು ನೀವು, ಪ್ರೋಗ್ರಾಮ್ ಇದೆ ಹೀಗೆ ಅಂತ. ಆಗ ನಂಗೆ ತುಂಬಾ ಖುಷಿ ಆಯ್ತು, ನನ್ನನ್ನ ಗುರುತಿಸಿ ಕರೆದ್ರಲ್ಲ ಅಂತ ಹೇಳಿ. ಹಾಗೆ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ವಂಡರ್ಫುಲ್. ಇನ್ನೊಬ್ಬರು ಕೊನೆಯ ಕಾಲರ್ ಇದ್ದಾರೆ, ಮಾತಾಡುವ. ಹಲೋ ಅಣ್ಣ, ನಮಸ್ಕಾರ. ಆಕಾಶ್. ನಮಸ್ಕಾರ ಸರ್. ದೇವಸ್ಥಾನದ ಮೇಲೆ ಕಳಶ ಇಟ್ಟಂತೆ ಕಳಶದ ಹುಡುಗಿ ಬಂದು ಒಳ್ಳೆ ರೀತಿಯಲ್ಲಿ ಒಂದು ಇದ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಯಕ್ಷಗಾನದಲ್ಲಿ ಕನ್ನಡ ಉಳಿವಿಕೆಗಾಗಿ ಯಕ್ಷಗಾನವೇ ಕನ್ನಡ ಬಹಳ ಒಳ್ಳೆಯದು, ಕನ್ನಡದಲ್ಲಿ ಮಾತಾಡ್ತಾರೆ. ಹಾಗಾಗಿ ಇನ್ನೂ ಕೆಲವೆಲ್ಲ ಯಕ್ಷಗಾನ ಎಲ್ಲ ಮೂಲೆ ಗುಂಪು ಆಗ್ತಾ ಉಂಟು. ಅಂತರಲ್ಲಿ ಇಂತ ಮಕ್ಕಳೆಲ್ಲ ಯಕ್ಷಗಾನ ಕಲೆಯನ್ನು ಕಲಿತಿದ್ದಾರೆ ಅಂತ ಹೇಳಿ ಒಂದು ಹೆಮ್ಮೆ ನಮ್ಮಂತ ಪ್ರೇಕ್ಷಕರಿಗೆ. ಮತ್ತೆ ಸ್ವಲ್ಪ ಅಲ್ಪ ವಿದ್ಯೆಯನ್ನು ಕಲಿತು ಒಂದು ಯಕ್ಷಗಾನ ವೇಷವನ್ನು ಹಾಕಿದ್ದೇವಲ್ಲ, ಅಂತವರಿಗೆಲ್ಲ ಈ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಕಲೆಗೆ ಪ್ರೋತ್ಸಾಹ ಕೊಟ್ಟಂತ ಬಾಲಕಿಗೆ ದೇವಸ್ಥಾನದ ಮೇಲೆ ಕಳಶವನ್ನು ಇಟ್ಟಂತೆ ಪ್ರತಿಯೊಂದಕ್ಕೂ ಒಳ್ಳೆ ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ಹಾರೈಸ್ತೇನೆ ಹುಡುಗಿ. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಅಚ್ಯುತ್ ಅವರ ಕರೆ ಮಾಡಿದ್ದಕ್ಕೆ. ಮಾತು ಬಹಳ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ನೋಡಿ, ನಾವು ದೇವಸ್ಥಾನ ಎಷ್ಟೇ ಒಂದು ದೊಡ್ಡದಾಗಿರ್ಲಿ, ಎಷ್ಟೇ ಶ್ರೀಮಂತವಾಗಿರ್ಲಿ, ಮೇಲೆ ಕಳಶ ಇರಲೇಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಕಳಶ ಇಟ್ಟ ಹಾಗೆ ಊರಿಗೆ ಅವರೇ ಕಳಶ ಆಗಬೇಕು ಅಂತ ಅವರು ಆಶಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನು ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲ ಕನಸುಗಳು ನೆರವೇರಲಿ ಅಂತ ನಾವು ಕೂಡ ಎಲ್ಲರೂ ಆಶಿಸ್ತಾ ಇದ್ದೇವೆ. ಮಾಧ್ಯಮದಿಂದ ಎಲ್ಲ ಸಪೋರ್ಟನ್ನು 100% ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ, ನನ್ನ ಜೊತೆ ಶ್ರೀರಕ್ಷಾ ಭಟ್ ಅವರೆದುರು ದೂರದ ಕಳಸ ಮಲೆನಾಡ ತಪ್ಪಲಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಎಸ್ಪೆಷಲಿ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಇದು ನಮ್ಮ ಮಾಧ್ಯಮದ ಮೇಲಿರುವ ಪ್ರೀತಿ ಅಂತ ಹೇಳ್ತಾನೆ. ಹಾಗಾಗಿ
ಅವರಿಗೆ ಇಲ್ಲಿವರೆಗೆ ನೀವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ, ಪ್ರೋತ್ಸಾಹ ಕೊಡ್ತಾ ಇದ್ದೀರೋ, ಆ ಸಪೋರ್ಟ್, ಆ ಪ್ರೀತಿ ಹಾಗೆ ಇರಲಿ, ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ. ಅದ್ರ ಜೊತೆಗೆ ಅವ್ರು ಯಾವತ್ತೆಲ್ಲ ಈ ಕೃಷ್ಣನ ನಗರಿಗೆ ಬರ್ತಾರೋ ಆವಾಗೆಲ್ಲ ನೀವೆಲ್ಲ ಪ್ರೋತ್ಸಾಹಿಸಿ ಅಂತ ಭಾಳ ಪ್ರೀತಿಯಿಂದ ಹೇಳ್ತಾ, ಅನ್ಫಾರ್ಚುನೇಟ್ಲಿ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ಅನ್ವೇಷಣ್ ಕಾರ್ಯಕ್ರಮದಲ್ಲಿ ಮತ್ತೆ ಇನ್ನೊಂದು ಅತಿಥಿಯೊಂದಿಗೆ ಮತ್ತೆ ಸಿಗ್ತೇನೆ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ಮುಕ್ತವಾಹಿನಿ. ಇಪ್ಪತ್ತೈದು